ಇದು ಕಲರ್ ಸೂಪರ್ ನ ಮಜಾವೋ ಮಜಾ ಭಾರತ. ನಾನು ಮಜಾ ಭಾರತದ ಮಹಾನ್ ಮಜಾ ನಿರೂಪಕ ನಿರಂಜನ್ ದೇಶಪಾಂಡೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮ್ಮ ಆಸ್ಥಾನದಲ್ಲಿ ಗಂಡ ಹೆಂಡತಿ ಅನ್ನೋ ಒಂದು ಅದ್ಭುತವಾದ ಥೀಮ್ನ ತಗೊಂಡು ನಮ್ಮ ಆಸ್ಥಾನ ಕಲಾವಿದರು ಕಾಮಿಡಿ ಮೇಲ್ ಕಾಮಿಡಿ, ಕಾಮಿಡಿ ಮೇಲ್ ಕಾಮಿಡಿ ಮಾಡ್ತಾನೆ ಇದ್ದಾರೆ, ನಿಮ್ಮೆಲ್ಲರನ್ನು ನಗಿಸ್ತಾನೆ ಇದ್ದಾರೆ. ಆ ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ನಮ್ಮ ಪ್ರದರ್ಶನಗಳನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಆಸ್ಥಾನದ ಮಜಾಧಿಪತಿಗಳಾದಂತಹ ಶ್ರೀಯುತ ಸನ್ಮಾನ್ಯ ಗುರುಕಿರಣ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ನಮಸ್ಕಾರ ಸರ್. ಹಾಗೆ ಡಿಂಪಲ್ ಕ್ವೀನ್ ಬಹಳ ಚೆನ್ನಾಗಿ ನಗ್ತಾರೆ, ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ತುಂಬಾ ಈಸಿ. ಜೀವನದಲ್ಲಿ ನಾಟಕ ಮಾಡೋದು ಇದೆಯಲ್ಲ ಅದು ತುಂಬಾನೇ ಕಷ್ಟ. ಅದು ಒಂದೇ ಟೈಮ್ಗೆ 1, 2, 3 ಕ್ಯಾರೆಕ್ಟರ್ ಮಾಡೋದು ತುಂಬಾ ಕಷ್ಟ ರೀ. ಇಲ್ಲಿ ಒಂದು ರಿಯಲ್ ಲೈಫ್ ಡ್ರಾಮಾ ನಡೀತಾ ಇದೆ, ಸಿಕ್ಕಾಪಟ್ಟೆ ಮಜಾ ಇದೆ, ಬನ್ನಿ ನೋಡೋಣ. ನಮಸ್ಕಾರ ಸರ್, ನನ್ನ ಹೆಸರು ಸುಮಾದೇವಿ ಅಂತ. ಸುಮಂಗಲಿ ಸುಮಾದೇವಿ ಸರ್. ಗಂಡನನ್ನು ದೇವ ಅಂತ ಪೂಜಿಸೋ ಆರಾಧಿಸೋ ಸುಮಂಗಲಿ ಸುಮಾದೇವಿ ಸರ್. ನನ್ನ ಗಂಡ ಆಚೆ ಹೋದ್ರೆ ಅನಾಹುತ ಆದ್ರೆ ನಾನು ವಿಧವೆ ಆಗ್ತೀನಿ ಅಂತ ಮನೇಲೆ ಕೂರ್ಸಿ ಪಾತ್ ಪೂಜೆ ಮಾಡಿ ಆರಾಧಿಸೋ ಸುಮಂಗಲಿ ಸುಮಾದೇವಿ ಸರ್. ಸಂಸಾರದಲ್ಲಿ ಗಂಡ ಅನ್ನೋನು ಪೆನ್ಸಿಲ್ ಇದ್ದಂಗೆ, ಹೆಂಡತಿ ಅನ್ನೋಳು ರಬ್ಬರ್ ಇದ್ದಂಗೆ. ಗಂಡ ತಪ್ಪು ಮಾಡ್ತಾನೆ, ಹೆಂಡತಿ ಅಳಿಸ್ಬೇಕು. ನನ್ ಗಂಡ ನೆನ್ನೆ ಬೇಡ ಅಂದ್ರು ತಪ್ಪು ಮಾಡ್ದ, ನಾನು ಅಳಿಸ್ಬಿಟ್ಟೆ. ನೆನ್ನೊಂದು ತಪ್ಪು ಮಾಡ್ದ, ನಾನು ಅಳಿಸ್ಬಿಟ್ಟೆ. ಅಯ್ಯಯ್ಯೋ, ನನ್ ಪತಿ ದೇವ್ರನ್ನೇ ಮರ್ತ್ಬಿಟ್ಟೆ. ಕೂಗ್ತೀನಿ, ಪತಿ ದೇವ್ರೇ, ಈ ಪತಿ ದೇವ್ರೇ, ಕೇಳಿಸ್ತಾ ಇಲ್ಲ ಅಂತದೆ. ಈ ಕರೀತೀನಿ, ಅಯ್ಯೋ ನಿನ್ ಯಾಕೆ ಕೂಟಾಗ ನಿನ್ ಬಾಯಲ್ಲಿ ಮಣ್ಣಾಕ ಕೂಗ್ತಾರೆ ಕೇಳಿಸಲ್ಲ. ನಿನ್ ಯಾಕೆ ಹೋಗ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೊರತಿರು ತಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಏನು ಅಂದ್ರೆ ಆಶೀರ್ವಾದ ಮಾಡಿ. ಗಂಡ ಒಂಥರ ದೇವ್ರಿದ್ದಂಗೆ, ನಿಮ್ಗೆ ಒಳ್ಳೇದಾಗ್ಲಿ. ಸಂಸಾರ ಅನ್ನೋ ಯುದ್ಧದಲ್ಲಿ ಗೆದ್ದು ಬನ್ನಿ. ನೀನ್ ಯಾಕೆ ಬಾ ಅಂದ್ರೆ ಹೋಗ್ತೇನೆ ಕುಣ್ಕಬತ್ತವನೆ. ಕರ್ತೀಯ ಇಲ್ಲ ನೇವಾಗಿತ್ತು ಕೇಳ್ತೆ ಸೆಂಟ ಕಣದಲ್ವಾ? ಅಯ್ಯೋ ಹಂಗಲ್ಲ ರೀ, ಏನ್ ಮಾಡ್ತಿದ್ರಿ? ಹಿಟ್ ರುಬ್ತಾ ಇದ್ನಲ್ಲ, ಕೇಳಿಸ್ನಿಲ್ಲ. ಅಯ್ಯಯ್ಯೋ ಊಟ ಮಾಡ್ತಿದ್ದೆ ಅಂತ ಹೇಳಿ. ಊಟ ಮಾಡ್ತಾ ಇತ್ತಿಲ್ಲ, ಹಿಟ್ ರುಬ್ತಾ ಇದ್ದೆ. ಊಟ ಅಂತ ಹೇಳ್ರಿ. ಅಯ್ಯಯ್ಯ, ಊಟ ಮಾಡ್ತಾ ಇತ್ತಿಲ್ಲ, ಹಿಟ್ ರುಬ್ತಾ ಇದ್ದೆ. ತದಗಿಣ ರೀ, ನಾವು ಹೊಸ ಜೀವನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಮ್ಮ ಹೊಸ ಜೀವನ ಶುರುವಾಗಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಜೀವನ ಹಾಳಾಗೋಗಿ 15 ವರ್ಷ ಆಗೋಯ್ತು. 15 ವರ್ಷದಿಂದ 15 ಅಲ್ವಾ ಮಾಡಿರೋದು? ಅದಲ್ಲ ರೀ, ಮತ್ತೆ ನಾವು ಮದ್ವೆಯಾಗಿ 15 ವರ್ಷ ಆದ್ರೂ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಲ್ವಾ? ಹತ್ತಿ ಹೆಣ್ಣು ಹೊರಗಡೆ ನೋಡಕ್ ತುಂಬಾ ಸುಂದರವಾಗಿರುತ್ತೆ, ಹೊಡೆದ್ಮೇಲೆ ಗೊತ್ತಾಗೋದು ಅದ್ರೊಳಗೆ ಹುಳ ಇರುತ್ತೆ ಅಂತ. ಅಲ್ಲ ರೀ, ನಾವ್ ಇಷ್ಟು ಅನ್ಯೋನ್ಯವಾಗಿದ್ರು ಮಕ್ಳೇ ಆಗಿಲ್ಲ. ಕೂಲಿನ ಬೋನ್ ಒಳಗಿಟ್ಬಿಟ್ಟು ಬೇಟೆ ಆಡುವಂತವಳೆ ಹೆಂಗ್ ಬೇಟೆ ಆಡಕ್ಕಾಯ್ತದೆ? ನೀವು ರಣಧೀರನ್ ತರ ಕಮ್ಮಿನ ವಾಡ್ಕೊಂಬತ್ತೀರೇನು ಅಂತ ಅನ್ಕಂಡೆ. ಅಲ್ಲ ಗೊತ್ತಾಯ್ತು ರೀ, ಮಗುವಾದ್ರೆ ನಮ್ಮ ಅನ್ಯೋನ್ಯತೆ ಕಡಿಮೆ ಆಯ್ತದೆ ಅಂತ. ಗೊತ್ತಾಯ್ತು, ಪ್ರೀತಿ ಕಡಿಮೆ ಮಾಡ್ತೀನಿ ಅಂತ. ಏನಪ್ಪ ಏನು ಗೋಡೆಗೆ ಬಾಲ್ ಹಾಕ್ಬಿಟ್ಟು ಅವಳೆ ಕ್ಯಾಚ್ ಹಿಡ್ಕತಾವಳೆ. ಈ ಖುಷಿಗೆ ಎಂಟ್ರಿ ಯಾಕೆ ಹಾಕ್ಸ್ಬೇಕಾಗಿತ್ತು? ಅಲ್ಲ ಇಟ್ಟು ರುಬ್ಕೊಂಡಿತ್ತಿಲ್ವಾ? ಊಟ ಅಂದ್ರೆ ಊಟ ಅಲ್ಲ, ಇಟ್ಟು ರುಬ್ತಾ ಇದೆ. ಊಟ ಊಟ ಮಾಡ್ತಾ ಇದ್ದೆ.
ಮದುವೆ ಆಗಿ 15 ವರ್ಷ ಆದ್ರೂ ಒಂದೇ ಒಂದ್ ಮಗು ಆಗಿಲ್ಲ. ಜನ ಎಲ್ಲ ತಪ್ಪು ತಿಳ್ಕೊತಾ ಇದ್ದಾರೆ ಕಣೆ. ಕಳ್ಕೊಳ್ಳಿ ಬಿಡಿ, ನಿಜ ಅಲ್ವಾ? ಏನ್ ನಿಜ? ನಿಮ್ಗೆ ಕೆಟ್ಟ ಬುದ್ಧಿ ಇಲ್ಲ ಅಂತ ಕಾಂಟ್ರಾಕ್ಟ್ ಕೊಟ್ಟು ಬಾವಿ ತೋರ್ಸ್ಕೊಬಿಟ್ಟು ಅದ್ರೊಳಗೆ ನಾನೇ ಬಿದ್ದು ಸತ್ತೋದಂಗಾಯ್ತು. ನಮ್ದು ಒಂದು ಜನ್ಮನ. ಅಯ್ಯಪ್ಪ, ಮೇಕ್ ಹೋಗಿದ್ರೆ ಉಗ್ಲು ನನ್ ಮೇಲೆ ಬೀಳ್ತೈತೆ. ಕೆಳಗಡೆಗೆ ಹೋಗಿತ್ತೀನಿ. ಅಯ್ಯೋ ಇಲ್ಲೇ ಬಿಟ್ಕೊಬಿಟ್ಟು ₹8 ಹೋಯ್ತೀನಿ. ಅಯ್ಯೋ ಊಟ ಅಂತ ಹೇಳ್ರಿ. ಊಟ ಅಲ್ಲ, ₹8 ಹೋಯ್ತಾ ಇದೀನಿ ಸರ್. ಊಟ ಮಾಡಕ್ ಹೋಯ್ತಾ ಇದೀನಿ. ಊಟ. ಅಯ್ಯಯ್ಯೋ, ನಮ್ ಪತಿ ದೇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಏನೋ. ನೋಡಿದ್ರ ನನ್ ಪತಿ ದೇವ್ರನ್ನ ಎಷ್ಟು ಪೂಜಿಸ್ತೀನಿ ಅಂತ. ನನ್ ಗಂಡ ಒಂಥರ ಬಂಗಾರದ ಮನ್ಸ ಇದ್ದಂಗೆ. ನನ್ನ ಹೆಸರು ವಿಜಿ ಅಂತ. ದುನಿಯಾ ವಿಜಿ ಅಲ್ಲಪ್ಪ, ಡೈರೆಕ್ಟರ್ ವಿಜಿ ಅಂತ. ಬಾಹುಬಲಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ ನಾನು. ಮಾಡ್ಬೇಕು ಅಂತ ಕತೆನ ಎಲ್ಲರ ಹತ್ರ ಹೇಳ್ಕೊ ಬಂದೆ. ಅವ್ರು ಕದ್ಕೊಂಡೋಗಿ 1, 2 ಅಂತ ಮಾಡ್ಕೊಬಿಟ್ರು. ಆದ್ರೆ ಈ ಸಲ ಒಂದು ಕತೆ ಮಾಡ್ಕೊ ಬಂದಿದ್ದೀನಿ. ಯಾರಿಗೂ ಹೇಳ್ಬೇಡಿ. ಇನ್ನೊಂದು ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾರಿಗೂ ಹೇಳ್ಬೇಡಿ. 1 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಬಿಡ್ತೀನಿ. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳ್ಬೇಡಿ ಅಂತ ನೀನೇ ಹೇಳ್ತಾ ಇದೆಯಲ್ಲೋ ಗುಲ್ಡು. ನನ್ನ ಕತೆ ಟೈಟ್ಲೆ ಯಾರಿಗೂ ಹೇಳ್ಬೇಡಿ ಅಂತ. ಸಿನಿಮಾ ಶುರು ಮಾಡ್ಬೇಕು, ಮನೆ ಬಾಡಿಗೆಗೆ ಸಿಗ್ತಾ ಇಲ್ಲ. ಇಲ್ಲೊಂದು ಮನೆ ಖಾಲಿ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕರಿತಿದ್ದಾರೆ. ಯಾರಿದ್ದೀರ ಮನೇಲಿ? ಹಲೋ, ಯಾರು? ನಮಸ್ಕಾರ ಆಂಟಿ. ನಮಸ್ತೆ. ನನ್ನ ಹೆಸರು ವಿಜಯ್ ಅಂತ, ಸಿನಿಮಾ ಡೈರೆಕ್ಟರ್. ಸಿನಿಮಾ ಮಾಡ್ತಾ ಇದ್ದೀರಾ? ಹೌದು. ಯಾವ್ದು ಮಾಡ್ತಾ ಇದ್ದೀರಿ? ಆರದ್ ಯಾಕೆ ಮಾಡ್ತಾ ಇದ್ದೀರಿ? ನೆಗೆದ್ ಮಾಡಿ, ಕುಂದಾಡನ್ ಮಾಡಿ. RR ಅಂತಂದ್ರೆ ಡೆವಿಲ್ ಸಿನಿಮಾ ಅಂತ. ಅಯ್ಯೋ ರೀ, ಮೊದ್ಲು ಡೆವಿಲ್ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ? ಪಾಪಸಕುನ ಇನ್ಯಾವ್ದು ಮಾಡ್ಲಿ? ಭೂತೊಂದ್ ಮಾಡಿ. ಭೂತ ಡೆವಿಲು ಎಲ್ಲ ಒಂದೇ. ಎರಡು ಒಂದೇಯಾ? ನಾನು ಸಿನಿಮಾ ಡೈರೆಕ್ಟ್ರು. ಅಯ್ಯೋ, ನಾನು ಈ ವಯಸ್ಸಿನಲ್ಲಿ ಹೀರೋಯಿನ್ ಆಗಲ್ಲ. ಬೇಕಾದ್ರೆ ನನ್ನ ಮಗಳನ್ನ ಹಾಕೊಂಡ್ ಮಾಡಿ. ನಿನ್ನ ಹಾಕೊಂಡು ಯಾವ ಸಿನಿಮಾ ಮಾಡೋಣ? ನಾನು ಸಿನಿಮಾ ಡೈರೆಕ್ಟ್ರು. ಬಾಡಿಗೆ ಮನೆ ಬೇಕಿತ್ತು. ಮನೆ ಕೊಡಲ್ಲ ರೀ. ಯಾಕೆ? ಮದ್ವೆ ಆಗಿರೋ ಗಂಡ ಹೆಂಡತಿರು ಮಾತ್ರ ಕೊಡೋದು. ಅದ್ರಲ್ಲೂ ಅನ್ಯೋನ್ಯವಾಗಿದ್ರೆ. ಆಂಟಿ, ನನಗ್ ಮದ್ವೆ ಆಗಿದೆ. ಹಂಗಾರೆ ಹೆಂಡತಿಯನ್ನು ಬ್ಯಾಗ್ಗಳು ಮಡಗಿದ್ಯಾ? ಅವ್ರ ಮನೇಲಿ ಅವಳೆ ಹಿಡ್ಕೊಂಡ್ ಪೂಜೆ ಮಾಡು. ದಂಡೆ ನಕಣ ನಕ್ಕ ನಕಣ ಅಂತ ಕರೆಸ್ರಿ, ನಾನು ನೋಡ್ಬೇಕು. ಆಂಟಿ ಎಲ್ಲಪ್ಪ ಕರೆಸ್ಲಿ. ಜೂನಿಯರ್ ಆರ್ಟಿಸ್ಟ್ ಫೋಟೋ ಕಳಿಸಿದ್ಲು, ಅದನ್ನ ತೋರಿಸಿ ಮ್ಯಾನೇಜ್ ಮಾಡ್ಬಿಡ್ತೀನಿ. ಆಂಟಿ, ಇವಳೆ ಆಂಟಿ ನನ್ನ ಹೆಂಡತಿ. ಇವಳು ನಿಮ್ ಹೆಂಡ್ತಿನ? ಇವಳು ನಿಜವಾಗ್ಲೂ ನಿಮ್ ಹೆಂಡ್ತಿನ? ಡೌಟ್ ಬಂದ್ಬಿಡ್ತ. ಫೋಟೋ ತೋರ್ಕೊಂಡು ಕಟ್ಔಟ್ ತೋರ್ತಾ ಇದ್ದಾರಲ್ರಿ. ಕ್ಯಾಮ್ರಾ ಕಾಣ್ಲಿ ಅಂತ. ಕ್ಯಾಮ್ರಾಕ್ಕೆ ಏನ್ ಕಂಡದು? ಓಹೋ, ಹಿಂಗ್ ತಿರ್ಗಿಸ್ಬೇಕು. ಇವಳು ನಿಮ್ ಹೆಂಡ್ತಿ ಆದ್ರೆ ನಾನು ಈಗಲೇ ನೋಡ್ಬೇಕು. ಕರ್ಸಿ. ನೋಡೋಕೆ ಬರ್ತಲ್ಲ ಗುರು. ಎಲ್ಲಿಂದ ಆಂಟಿ, ನನ್ನ ಹೆಂಡತಿ ಬೆಳಗ್ಗೆ 3 ತಿಂಗಳಿಂದ ಸತ್ತ ಬಿಟ್ಲ. ಏನ್ ನಾಡ್ಕಾಡ್ತಾ ಇದ್ದೀನ? ಆಂಟಿ, ಹಣ್ಣು ತಗೊಟ್ಟಿದ್ನಲ್ಲ, ಅದನ್ನ ಅವಳು ಕಚ್ಚಕ್ಕಿಂತ ಮೊದ್ಲು ಬಾವ್ಲಿ ಕಚ್ಬಿಟ್ಟಿದ್ದಂತೆ. ಸಮಾಧಾನ ಮಾಡ್ಕೊಪ್ಪ. ಸಮಾಧಾನ ಮಾಡ್ಕೋ. ಹೊಳ್ತದನ ನನ್ನ ಮೈ ಕೈ ಟಚ್ ಮಾಡಕ್ ನಾಟಕ ಮಾಡ್ತದನ. ಬಾಯಿಲೆ ಇಲ್ಲೇ ಕುಂತಿರು. ನಾವು ಒಳಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ನಾವ್ ಹೋಯ್ತಾರದು ನೀರ್ ಕುಡಿಯಕ್ಕೆ. ನೀ ಇಲ್ಲೇ ಕುಂತಿರು. ಒಳಗೆ ಹೋಗಿ ನನ್ ಗಂಡನ್ ತಾವು ಈಸ್ಕೊಂಡ್ ಬರ್ತೀನಿ. ಯಾರನ್ನೋ ಸಾಯಿಸಿ ಮನೆ ಬಾಡಿಗೆಗೆ ಇಸ್ಕೊಂಡಂಗಾಯ್ತು. ಇನ್ನೇನಿದ್ರು ಸ್ಕ್ರೀನ್ ಪ್ಲೇ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಷ್ಟೇ. ಉಂಟ ಏನ್ ಹಿಂಗಿದೆ? ನನ್ನ ಮುಖ ನೋಡಿ ಹೆಂಗದೆ. ನೀನಾಕಮ್ಮ ಬಂದೆ ಹಿಂಗೆ? ಸರ್, ಅದೇ ನಾ ಫೋಟೋ ಕಳ್ಸಿದ್ನಲ್ಲ, ನೀವು ನಮ್ಮ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ನಿಮ್ ಸಿನಿಮಾದಲ್ಲಿ ಒಂದು ರೋಲ್ ಪಕ್ಕ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಕಣ್ಣು ನೋಡ್ಬಿಟ್ಟು ಸೈಡ್ ಕರಿತಿದ್ಯಲ್ಲ, ನಾ ಅಂತವನಲ್ಲ. ನಾನು ಅಂತೇಳಲ್ಲ, ಒಂದ್ ಸೈಡ್ ಕರಿತಾ ಇದ್ದೆ. ಅದ್ ಹಂಗಲ್ಲ ಸರ್, ನಾ ಹುಡ್ದಾಗ್ಲಿಂದನೂ ಹಿಂಗೆ. ಹಂಗ ನಾ ಎಲ್ಲೋ ಮೆಡಿಕಲ್ ಶಾಪ್ ಹೋಗ್ಬೇಕೇನೋ ಅನ್ಕೊಂಡಿದ್ದೆ. ಫೋಟೋಗೆ RR
ಹಾಕಿ ತಿಥಿಗೆ ನೀರು ಬಿಟ್ಟಿದ್ದೀನಿ. ಇವಾಗ ಚಾನ್ಸ್ ಕೇಳ್ಕೊ ಬಂದವಳು ಸರ್. ನೋಡಮ್ಮ ಇಲ್ಲಿ ಚಾನ್ಸು ಇಲ್ಲ ಏನೂ ಇಲ್ಲ. ಆಂಟಿ ನೋಡಿದ್ರೆ ಪರ್ಕೆ ತಕ್ಕ ಮೊಕ ಕೆರೆದು ಬಿಡ್ತಾಳೆ. ನೀವ್ ಹೋಗ್, ನೀವ್ ಹೋಗು ಹೋಗು. ಅರಿ ಊರೇ ಯಾರವ್ರು? ಅದು ಗೊತ್ತಿಲ್ಲ ಆಂಟಿ. ಗೊತ್ತಿಲ್ಲ ಮನೆ ಒಳಗೆ ಹೆಂಗ್ ನುಗ್ಗಿದ್ಲು ಬೆತ್ರಿ ಇಲ್ಲ ಛತ್ರಿ? ಆಂಟಿ ಯಾರು ನೀನು? ಆಂಟಿ ಹೊಡಿಬೇಡಿ ಆಂಟಿ. ಯಾರು ಕಣ್ ಮಾಡ್ತಾ ಇದ್ದೀನಿ ನಾನು ನಿಂತರ ಹೆಣ್ಣು. ಅಯ್ಯೋ ಆಂಟಿ ಹಂಗಲ್ಲ ಆಂಟಿ, ನಾ ಹುಡ್ದಾಗಿಂದನು ಹಿಂಗೆ. ಓ ಇವಳು ಹುಡ್ತಾಗಿಂದ್ವೆ ಹಂಗೆ ಅಂತೆ. ನೀನು ಎಲ್ಲೋ ನೋಡ್ತಕ್ಕಂತಿಲ್ಲ. ಹೆಂಡತಿ ಸತ್ತೋಗವಳೆ ಅಂದೆ, ಇಲ್ಲೇ ಗುಂಡ್ ಕಲ್ನಂಗ್ ನಿಂತವಳೆ. ಆಂಟಿ ಸ್ವಲ್ಪ ಸೈಡಿಗೆ ಬರ್ತೀರಾ? ಏನ್ ಸೈಡಿಗೆ ಬಾ ಅಂತ. ನನ್ ವಯಸ್ಸು ನಿನ್ ವಯಸ್ಸಿಂದ ಸೈಡ್ ಬಾ ಅಂತ ಇದೆ. ಸೈಡಿಗೆ ಬಂದ್ರೆ ಹಿಂದಕ್ಕೆ ಹೋಗು ಅಂತ. ಹಿಂದಕ್ಕೆ ಹೋಗು ಅಂತ ಸರಿ ಬಿಡಾಯ್ತು. ಹೆಂಡ್ತಿ ಓಡೋಗು ಅಂದ್ರೆ ನಾಯಿ ತರ ನಿಂತಿದ್ದಲ್ಲ ಹೆಂಡ್ತಿ. ಆಂಟಿ ಆಂಟಿ ಹೋದ್ರು ಮುಟ್ಟೆ ಬಾಯ್ದೆ. ಆಂಟಿ ಹೆಂಡತಿ ಸತ್ತೋಗವಳೆ ಅಂದೆ, ಇಲ್ಲ ಗುಂಡ್ ಕಲ್ನಂಗ್ ನಿಂತವಳೆ. ಹೆಂಗೆ ಬದುಕ್ತೆ ಹೆಂಡ್ತಿ? ಹೆಂಗ್ ಬದುಕ್ತೆ? ಏನು ಹೇಳ ಸಾಯೇ? ಏನಂತ ಹೇಳಿರಿ? ಏನಂತ ಹೇಳಿ? ಏನು ಹೇಳ್ಬೇಡ ಆಂಟಿ. ನೀವು ಮನೆ ಬಾಡಿಗೆ ಕೊಡದೇ ಇದ್ರು ಪರವಾಗಿಲ್ಲ, ನಾವ್ ಯಾವ್ದಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀವಿ ಬಿಡಿ. ಏಯ್ ಬಪ್ಪ ಆಯ್ತು, ನಾನೇ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ನೀವು ನಿಜವಾಗ್ಲೂ ಗಂಡ ಹೆಂಡ್ತಿರು ತೋತಾರೇಕೆ? ಅವ್ರು ನಿಜವಾಗ್ಲೂ ಗಂಡ ಹೆಂಡ್ತಿರು. ಇನ್ಮೇಲೆ ನಮ್ಮ ಮನೇಲಿ ಆರಾಮಾಗಿರ್ಬೋದು. ಗೊತ್ತಾಯ್ತಾ? ಸೈಡ್ ಕೊಡಿ, ಇಬ್ರು ಸೇರ್ಕೊಳ್ಳಿ. ಅಲ್ಲ ನಂಗೆ ಇಲ್ಲಿ ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ವಲ್ಲ. ನೋಡು ಮನೆ ಬಾಡಿಗೆ ಕೇಳ್ಕೊ ಬಂದಿದೆ, ಮದ್ವೆ ಆಗಿರೋರ್ಗೆ ಕೊಡೋದು ಅಂತಂದ್ರು ನೀನ್ ಫೋಟೋ ತೋರ್ಸಿ ಮ್ಯಾನೇಜ್ ಮಾಡಿದೀನಿ. ಹೆಂಡ್ತಿ ತರ ಆಕ್ಟ್ ಮಾಡ ಅಷ್ಟೇ. ಅಂದ್ರೆ ಇದೇ ನಂಗೆ ಆಡಿಷನ್? ನಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನಿಮ್ ಸಿನಿಮಾದಲ್ಲಿ ನಾನೇ ಹೀರೋಯಿನ್? ಚೆನ್ನಾಗಿ ಆಕ್ಟ್ ಮಾಡು, ಹೀರೋಯಿನ್ ರೋಲೇ ಕೊಡ್ತೀನಿ. ಪ್ರಾಣಕಾಂತ, ನನ್ನ ಈ ಮಾಂಗಲ್ಯ ನನ್ನ ಪತಿಯ ವಿನಃ ಬೇರೆ ಯಾರಿಗೂ ಕಾಣಿಸುವುದಿಲ್ಲ. ಪ್ರಭು, ನಾವು ಈ ಸಂದರ್ಭದಲ್ಲಿ ಇಲ್ಲಿ ಸೇರುತ್ತೇವೆ ಎಂದು ಅಂದುಕೊಂಡಿರಲಿಲ್ಲ ಪ್ರಭು. ಅಂಡ್ರಿ ಬಾಯ್ ಅವ್ರ ರೇಂಜಲ್ಲಿ ಬೇಡ, ಇನ್ನೂ ಸ್ವಲ್ಪ ಡೌನ್ ಅಲ್ಲಿ ಮಾಡು. ಏನು ಅಂದ್ರೆ ನಿಮ್ಗೆ ನನ್ನ ಹತ್ರ, ನನ್ರದೆ ನಿಮ್ಮ ಹತ್ರ. ನಾ ಎಲ್ಲೂ ಹೋಗಲ್ಲ, ನೀವು ನನ್ನವರು, ಇದು ನನ್ನ ಮನೆ, ನಾ ಇಲ್ಲೇ ಇರ್ತೀನಿ. ಆ ಕಲ್ಪನಾ ರೇಂಜಲ್ಲೆಲ್ಲ ಬೇಡ, ಇನ್ನೊಂದು ಸ್ವಲ್ಪ ಡೌನ್ ಅಲ್ಲಿ ಮಾಡು. ಹಿಂಗೆ ಕೊಲಿಸ್ಬಿಟ್ರೆ ಅವ್ರ ಅಜ್ಜಿ ಪಿತೃಪಕ್ಷದ ಪಿಂಡ. ನೀನು ಪಿಂಡ ನಾರ್ಮಲ್ ಆಗಿ ಮಾಡು. ಏನ್ರಿ ಇದು ಓಕೆ? ಹೌದು. ಇಷ್ಟೆಲ್ಲ ಎಲ್ಲಿ ಮಾಡ್ಬೇಕು? ಮೈಸೂರು ರಂಗಾಯಣದಲ್ಲಿ. ಓಕೆ, ಇಲ್ಲೇ ಮಾಡ್ಬೇಕು, ಇನ್ನೆಲ್ಲಿ ಮಾಡ್ದೆ? ಹೌದು. ಯಾವ ಟೈಮಲ್ಲಿ ಯಾರ್ಯಾರು ಆಕ್ಟ್ ಮಾಡ್ಬೇಕು? ಕರೆಕ್ಟ್ ಅಲ್ಲ ನೋಡು. ಕ ಅಂದ್ರೆ ಕಲ್ಪನಾ ಅವ್ರ ತರ ಮಾಡು. ಓಕೆ. ಪ ಅಂದ್ರೆ ಪಂಡ್ರಿ ಬಾಯ್ ಅವ್ರ ತರ ಮಾಡು. ಓಕೆ. ಯಾಕೆ ಕುತ್ಕೊಳ್ತಾ ಇದ್ಯಾ? ಉಮ್ಮ ಅಂದ್ರೆ ಉಮಾಶ್ರೀ ಅವ್ರ ತರ ಮಾಡು ಅಂತ ಹೇಳಕ್ ಬಂದೆ. ಚೂರು ಮುಂದಕ್ಕೆ ಬನ್ನಿ. ಓ ನಾಯಿ ಕಣ್ಣು, ಗೂಬೆ ಕಣ್ಣು ಹೋಗ್. ಓ ನರಿ ಕಣ್ಣು, ಹೊಂದಿ ಕಣ್ಣು ಹೋಗ್. ಅವಳ ಕಣ್ಣು ಹೋಗ್, ಇವಳ ಕಣ್ಣು ಹೋಗ್, ಅವಳ ಕಣ್ಣು ಇವಳ ಕಣ್ಣು ಹೋಗ್ 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 ಹೋಗ್. ಇದೆ ಕೆಮ್ತಾ ಇದೆ. ಕಪ ಕಪ ಕಪ್ಪ ಕಪ್ಪ. ಏನು ಅಂದ್ರೆ ಇಲ್ಲಿ ನೋಡಿ, ನಂದ್ರದೆ ನಿಮ್ಮ ಹತ್ರ, ನಿಂದ್ರದೆ ನಮ್ಮ ಹತ್ರ ಇದೆ ಅಂತ ಅನ್ಕೊಂಡಿದ್ದೆ. ಪ್ರಾಣಕಾಂತ, ನನ್ನ ಈ ಮಾಂಗಲ್ಯ ನನ್ನ ಪತಿ. ಏನ್ರಿ ಅಲ್ಲ ಏನಾಯ್ತು ಅವಳಿಗೆ? ಇಲ್ಲ, ನನ್ ಮೇಲೆ ಪ್ರೀತಿ ಹೆಚ್ಚಾದಾಗ ಅವಾಗ ಅವಾಗ ಹಂಗ ಆಡ್ತಾಳೆ ಅಲ್ವೇನೆ. ಗೊತ್ತಾ, ಹಿಂಗ ಊದ್ಬಿಟ್ಟು ಹಿಂಗೆ ಕೊಲಿಸ್ಬಿಟ್ರೆ ಏನ್ರಿ? ಅಲ್ಲ ಈಗೇನಾಯ್ತು ಅವಳಿಗೆ? ಸರಿ ಆಯ್ತು. ಸರಿ ಆಯ್ತಾ? ಯಾಕ ಅಯ್ಯೋ, ಯಾಕಂಟಿ ಹಾರ್ಕೊಂಡ್ ಬಂದ್ರಿ? ನನ್ ಮನೆ ಹಂಗಾರ ಹಾರ್ಕಂಡ್ ಹೋಯ್ತೀನಿ, ನೀವ್ ಯಾಕೆ ಹಾರ್ಕ ಬಂದಿ? ಏನ್ ಲೂಜಾ? ನೋಡ್ಲೆ ಎರ್ದ ಕಾಲ್ ಎತ್ತಿ ಮಡ್ಕಿಡ್ಬಿಟ್ಟಿರಿ, ಬಲ್ದ ಕಾಲ್ ಒಳಕ್ ನಡ್ರಿ. ಅಯ್ಯೋ ಚೇತ್ರಿ, ನಡಿ. ನೋಡು ಇದೇ ಮನೆ, ಇಲ್ಲಿ ಕಾಣಿಸ್ತದಲ್ಲ, ಇದು ಹಾಲು ಅಂದ್ರೆ ಕುಡಿಯೋದಲ್ಲ, ಅಜರ ಪಜರ ಅಂತೀವಲ್ಲ ಅದು ಅಡುಗೆ ಮನೆ. ಅಂದ್ರೆ ತಿನ್ನೋದು ಉಣ್ಣೋದು ಗಿಣ್ಣೋದು ಎಲ್ಲ ಬೇಸ್ಕೊಳ್ಳೋದು. ಓಕೆ ಓಕೆ. ಅದು ಶೌಚಾಲಯ, ಸ್ನಾನಗಿನ ಮಾಡ್ಕೊಂಡು ಅದು ಇದು ಮಾಡ್ತಾರಲ್ಲ ಅದು. ಇದು ಬೆಡ್ರೂಮ್ ಅಲ್ಲಿ ಏನ್ ಮಾಡ್ಬೇಕಂತಾನೆ ಹೇಳಿಲ್ಲ. ಬೆಡ್ರೂಮ್ ಅಲ್ಲಿ ಏನ್ ಮಾಡ್ಕತ್ತೀರಿ ನೋಡಿ, ಎಲ್ಲ ತಮ್ಮ ಅನುಕೂಲ. ಇವ್ರೆ ಮದ್ವೆಗೆ ಎಷ್ಟು ದಿನ ಆಯ್ತು? 2 ವರ್ಷ. 2 ತಿಂಗಳು ವರ್ಷ.
ತಿಂಗಳು ಅಂದೆ. ಹೌದಾ ಆಂಟಿ ಸ್ವಲ್ಪ ಮೈಕೈ ನೋವ್ತಾ ಇದೆ. ಅಯ್ಯಪ್ಪ ನನ್ ಕೆಲಸ ಅದೇ ಕಣಪ್ಪ. ನಾನ್ ಮಲ್ಕೋಬೇಕಂದಿತ್ತು. ಅಯ್ಯೋ ನಾನ್ ಕೆಲಸ ಅದೇ ಅಂದಿತ್ತು. ಇಲ್ಲಿ ನೋಡಿ, ನಾನು ನಿಮ್ ಹೆಂಡತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಹೆಂಡತಿ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಹಿಂಗೆ ತಪ್ಕೊಂಡೆಲ್ಲ ಮಾತಾಡ್ಸೋದು, ಈ ತರ ಮುತ್ತೆಲ್ಲ ಕೊಟ್ಟು ಮಾತಾಡ್ಸೋದು, ಈ ತರ ಮುಖ ಎಲ್ಲ ತೋರ್ ಮಾತಾಡ್ಸೋದು ನನಗೆ ಆಗಲ್ಲ. ಓಕೆನಾ? ಇಲ್ಲ ಜೊಲ್ಲು ನಾನ ಇವಳ ಅಂತಾನೆ ಗೊತ್ತಾಯ್ತಲ್ಲ. ಕ್ಯಾರೆಕ್ಟರ್ ಅವಳ ಇಲ್ವಾ? ಏನ್ರಿ ಕಾ ಏನು ಅಂದ್ರಿ? ನಿಮ್ರದೇ ನನ್ನ ಪ್ರಾಣಕಾಂತ ಕ್ಯಾರೆಕ್ಟರ್ ಅಲ್ಲಿ ಇದೆಯಾ, ಹೋಗಿ ಬಿದ್ಕೋ. ಏ ಕ್ಯಾರೆಕ್ಟರ್ ಇದೆಯಾ, ಹೋಗ್ ಕುಂತ್ಕೋ. ಏನ್ ಅರ್ಥ? ಇವ್ರು ನಿಜವಾಗ್ಲೂ ಗಂಡ ಹೆಂಡ್ತಿರಲ್ಲ, ಗಂಡ ಹೆಂಡ್ತಿರ್ತಾರ ನಾಟಕ ಮಾಡ್ತಾರದು. ಈ ವಿಷಯ ನಮ್ಮ ಮೊದ್ಲೇ ನಾನು ಗಂಡ ಕೇಳ್ಬಿಡ್ತೀನಿ. ರೀ ಪತಿದೇವ್ರೆ, ಕೇಳಿಸ್ನೇ ಇಲ್ಲ. ಲೋಪರ್ ನನ್ನ ಮನೆ, ಅವ್ರ ನನ್ನ ಮನೆ, ಚಂಗುಲಿ ನನ್ನ ಮನೆ ಕೂಗ್ತಾರೆ, ಕೇಳ್ದು ಬಾರ್ಲಾ ಆಚೆಗೆ. ಸುಮ್ಮನೆ ಅಂತ ಬರೀ ಹಲ್ಬಿಡೋದೆ ಜ್ಞಾನ ನಿಮ್ಗೆ. ಇಲ್ಲಿ ಒಳಗವ್ರಲ್ಲ, ಇವ್ರು ಗಂಡ ಹೆಂಡ್ತಿರಲ್ಲ, ಗಂಡ ಹೆಂಡ್ತಿರ್ತಾರ ನಾಟಕ ಮಾಡ್ತಾವ್ರೆ. ಹೆಂಗ್ ಹೇಳ್ತೀಯ? ಹೆಂಗೆ ಅಂದ್ರೆ ಅವನು ಒಂದ್ಸಲ ಮೈಸೂರು ಭಾಷೆ ಮಾತಾಡ್ತಾನೆ, ಒಂದ್ಸಲ ಮಂಡ್ಯ ಭಾಷೆ ಮಾತಾಡ್ತಾನೆ, ಅವಳು ಶಿವಮೊಗ್ಗ ಭಾಷೆ ಮಾತಾಡ್ತಾಳೆ. ಅದ್ ಹೆಂಗ್ ಗಂಡ ಹೆಂಡ್ತಿರಾದರು? ಬೇರೆ ಬೇರೆ ಊರವರಾಗಿರೋ ಹೊತ್ತಿಗೆ ಗಂಡ ಹೆಂಡತಿ ಆಗವ್ರೆ. ಒಂದೇ ಮನೆಯವ್ರಾಗಿದ್ರೆ ಅಣ್ಣ ತಂಗಿ ಆಗಿರ್ತಾ ಇರ್ಲಿಲ್ವಾ? ಹಂಗಂದ್ಯಾ? ಹಂಗಾರೆ ಸೈಲೆಂಟ್ ಆಗಿ ನಿಂತ್ಕೋ, ಒಳಗ್ ನೋಡಿ ಏನ್ ನಡೀತದೆ ಅಂತ. ಲೇ ಆಂಟಿ ಅವರೆಲ್ಲ ಏನೇ ಮಾಡೋದು? ಜ್ವಾಪಾನ ರಾತ್ರಿಯಾತು, ಜಾಗರಣೆ ರಾತ್ರಿಯಾತು, ಮೈಯಾಗೊಬ್ಬ ಕಳ್ಳವನಲ್ಲ, ಸುಮ್ಕೆ ಮಲಗ ಬಿಡಾದೆ ಇಲ್ಲ. ಜ್ವಾಪಾನ ರಾತ್ರಿಯಾತು, ಜಾಗರಣೆ ರಾತ್ರಿಯಾತು. ಒಳಗ್ ನೋಡಿದ್ರಲ್ಲ, ಏನ್ ಅನಿಸ್ತದದು? ಏನೇನೋ ಅನಿಸ್ತಾ ಇದೆ. ಅದೇ ಏನೇನ್ ಅನಿಸ್ತಾ ಇದೆ ರೀ? ಎಲ್ ಬೈತಾ ಇದ್ದೀರಿ? ಹೊಸಿ ಅಕ್ಕಿ ತುಳ್ದ್ ಬಿಟ್ಟೈತೆ, ರುಬ್ಕ ಬರ್ತೀನಿ ತಡಿ. ಇವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇವ್ ನಿಜವಾಗ್ಲೂ ಗಂಡ ಹೆಂಡ್ತಿರಲ್ಲ, ಗಂಡ ಹೆಂಡ್ತಿರ್ತಾರ ನಾಟಕ ಮಾಡ್ತವ್ರೆ. ಕಣ್ಣು ಹಿಡಿತೀನಿ ನೋಡಿಗ. ರಾಗಿಣಿ, ನಿನ್ ಗಂಡ ಬಂದವನೇ ಬಾಯಿಲಿ. ಇದಕ್ಕೆ ಬಂದೆ? ಅದ ಆಂಟಿ, ಬಾಯರ್ಕೆ ಆಗಿತ್ತು, ನೀರು ಕುಡಿಯೋಣ ಅಂತ ಬಂದೆ. ಅಡ್ಗೆ ಮನೆಯಲ್ಲಿದೆ, ನೋಡು ಮನೇಲಿ ಅದೇ. ಕೂತ್ಕೋ ಇಲ್ಲಿ, ಸಾಕೋ. ಗಂಡ ಬಂದವನೇ ಅಂತ ಬಂದ? ಇಲ್ಲ ಆಂಟಿ, ಬಾಯರ್ಕೆ ಆಗಿತ್ತಲ್ಲ, ನೀರು ಕುಡಿಯಕ್ಕೆ ಅಂತಾನೆ ಬಂದೆ. ನನ್ನ ಗಂಡ ಕಿಲ್ ಬರ್ತಾರೆ, ಅಲ್ಲೇ ಮಲ್ಕೊಂಡಿದ್ದಾರೆ. ತಗೊಳ್ಳಿ ನೀರು. ಬಾಯಿಲಿ ಹೋಗು. ನನ್ಗೆ ಛತ್ರಿ ಆಟ ಆಡ್ತಾವಳೆ. ಓ ವಿಜಿ, ನೀನ್ ಹೆಂಡತಿ ಬಂದಿದ್ದೀನಿ, ಬನ್ರಿ. ಹೆಂಡತಿ ಬಂದ ಇದಕ್ಕೆ ಬಂದ್ರಿ? ಆಂಟಿ ರೂಮಲ್ಲಿ ಸೊಳ್ಳೆ ಬತ್ತಿ ತರಕ್ ಹೋಗ್ತಾ ಇದ್ದೀನಿ. ಹೆಂಡತಿ ಬಂದವಳೆ ಅಂತ ಬಂದ್ರ? ನನ್ನ ಹೆಂಡತಿ ಯಾಕೆ ಬರ್ತಾಳೆ? ಒಳಗಡೆ ಮಲ್ಗಿಲ್ವಾ? ಸೊಳ್ಳೆ ಬತ್ತಿ ತರಕ್ ಹೋಗ್ತಾ ಇದ್ದೀನಿ. ಸೊಳ್ಳೆ ಬತ್ತಿ ಅಲ್ಲೇ ಇಲ್ವಾ? ಎಲ್ಲಿದ್ದು? ಆಂಟಿ ಸೊಳ್ಳೆ ಬತ್ತಿ ಅಲ್ಲದೆ ಓಡೋಗೋ. ಆಂಟಿ ಮಂಚ ಇಟ್ಕೊಂಡು ಕೆಳಗಡೆ ಮನ್ಲಿಗೆ ಹಾಕ್ಸಿದ್ರಿ? ಸೆಕೆ ಅಲ್ವಾ, ಇಬ್ರು ಮಲ್ಕೊಳಕ್ಕಾಗಲ್ಲ, ಅದಕ್ಕಿಲ್ಲ ಹಾಕ್ಸಿದ್ದೀನಿ. ಡಬಲ್ ಕಟ್ ಮಂಚ ಹಾಕ್ಸಿದ್ದೀನಿ, ಮೇಲೆ ಫ್ಯಾನ್ ಹಾಕ್ಸಿದ್ದೀನಿ. ಯಾಕೆ ಮಲ್ಕೊಳಕ್ ಹಾಕಿಲ್ಲ? ಆಂಟಿ ಹೋಗಿ ನೀರ್ ತರಗ ಮುಖ ಜೈ, ನಿನ್ಗೇನ್ ಬುದ್ಧಿ ಇದ್ದದ? ಯಾಕಂಟಿ? ಚಿಂದಂತ ಗಂಡ ಸಿಕ್ಕವನೆ, ಅವನ ಜೊತೆ ಜಗಳ ಮಾಡ್ದೆ ನೆಮ್ಮದಿಯಾಗಿರುತ್ತೆ. ಜಗಳ ಮಾಡ್ಕೊಂತವಳೆ ನೋಡು. ನಾನು ಹಿಂಗೆ ಜಗಳ ಮಾಡ್ಕೊಂಡಿರೋದ್ರಿಂದ ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆ ಒಳಗೆ ಇಂದು ಯಾರೇ ಒಳನೆ ಹುಟ್ಟಿಲ್ಲ. ನಮ್ಮ ಮನೇಲಿ ತೋಟ್ಲನ್ನೇ ತೂಗಿಲ್ಲ. ನಿಮ್ಮ ಮನೇಲಿ ತೋಟ್ಲು ತೂಗ್ಬೇಕು ಬೇಡವಾ? ತೂಗ್ಬೇಕು. ಹಂಗಾರೆ ಅಂಚರ್ಸ್ಕೊಂಡು ಹೋಗ್ಬೇಕು. ಹೋಗು, ನಿಂತ್ಕೋ. ಹೋಗೋದು ಹೋಯ್ತಾ ಇದ್ದೆ. ಈ ಹಾಲ್ಗೆ ಕೇಸರಿ ಹಾಕಿ ಕೊಟ್ಟಿದ್ದೀನಿ, ನೀನು ಹೊಸಿ ಕುಡ್ದಿ, ಗಂಡಂಗೋಸಿ ಕುಡ್ಸು. ಹುಟ್ಟ ಮಗು ನನ್ನ ಗಂಡನ್ ತರ ಕೆಂಕೆ ರಾಜ್ಕುಮಾರ್ನ ತರ ಉಡ್ತದೆ. ಹೋಗು. ಸರಿ ಆಂಟಿ. ಚೆಲ್ಲಿತ್ತು ಏನ್ರಿ? ರೀ ಹಾಲು ಆಂಟಿ ಕೊಟ್ಟು ಕಳ್ಸಿದ್ಲ, ಕುಡಿಲಿ. ಅಷ್ಟು ನೀವೇ ಕುಡ್ದ್ಬಿಟ್ರೆ ನಂಗೂ ಉಳಿಸಿ. ಏನ್ ನಡೀತೈತೆ? ನಾನು ಹೋಗಿ ಕೆಳಗಡೆ ಮಲ್ಕೊತೀನಿ, ನೀ ಮೇಲೆ ಮಲ್ಕೋ. ನಾನು ಕೆಳಗಡೆನೆ ಮಲ್ಕೊಂತೀನಿ. ಹಂಗಾದ್ರೆ ನಾ ಮೇಲೆ ಮಲ್ಕೊತೀನಿ. ನಾನು ಮೇಲೆ ಮಲ್ಕೊಂತೀನಿ. ಯಾಕೆ ಹಿಂಗ್ ಆಡ್ತಿದ್ದೆ? ಹೋಗ್ ಮಲ್ಕೊ ಕಡೆ.
ಬೇಡ ಕಡೆ. ಲೇ ಏನಾಗಿದೆ ನಿನ್ಗೆ? ನಾನು RR ಮೂವಿ ಡೈರೆಕ್ಟ್ರು ಕಡೆ. ಬೇರೆ ಡೈರೆಕ್ಟರ್ ಎಲ್ಲ ಬಿಟ್ಬಿಡೆ. ನೋಡಿ, ನಿಮ್ಗೂ ಮನೆ ಇಲ್ಲ ಅಂತ ಪೇಚಾಡ್ತಿದ್ದೀರಾ, ನನ್ಗೂ ಕ್ಯಾರೆಕ್ಟರ್ ಇಲ್ಲ ಅಂತ ಒದ್ದಾಡ್ತಾ ಇದ್ದೀನಿ. ನನ್ನೇನೆ ಮದ್ವೆ ಆಗಿ ಹೀರೋಯಿನ್ ಆಗ್ಬಿಡ್ತೀನಿ. ಮಾಡಕ್ ಕೆಲ್ಸವಿಲ್ಲ. ಲೇ ಬಿಟ್ಬಿಡೆ, ನಾನು ಬ್ರಹ್ಮಚಾರಿ ಕಡೆ. ಅಪ್ಪ ಹೇಳಿದ್ದೊಳಗೆ ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಬೇಡ. ಅಪ್ಪ ಗಂಡು ಜನ್ಮ ಬದುಕ್ತು. ಓ ಕೌಸಲ್ಯ ಸುಬ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯ ದೈವ ಮಾಸಿಕಂ. ಅಪ್ಪ ಕರೆಕ್ಟಾಗಿ ಹೇಳ್ಬಿಟ್ಟೆ. ಇದು ಹೇಳಕ್ ಬರೀಕಿಲ್ಲ, ಅದಕ್ಕೆ ನೋಡ್ಕೊಂಡು ಹೇಳ್ದೆ. ತಪ್ಪಾಗಿ ಹೇಳ್ಬಿಟ್ಟಿದ್ರೆ ಆಗತ್ತೆ ಹೊಡೆದು ಬಿಡೋದು. ಅಲ್ಲ ಸರಿ, ಇಷ್ಟೊತ್ತಾದ್ರು ಯಾಕೆ ಎತ್ತಿಲ್ಲ ಇವರು? ರಾಗಿಣಿ ರಾಗಿಣಿ. ಅಯ್ಯೋ ಆಂಟಿ ಬಂತು. ಆಂಟಿ ಏನ್ ಹೇಳೋದು? ಲೇ ಸೀರೆ ಸೀರೆ ಲೇ ಹೋಗು. ತಿರ್ಗೈತಗ ನಾಮ ಕೆಟ್ಟಗದೆ, ಕೂದಲೆಲ್ಲ ಉರ್ಸ್ಕೊಂಡದೆ, ಸೀರೆ ಉರ್ಸ್ಕೊಂಡದೆ, ಕಾಲಿಂಗಾಗವೆ, ಒಳಗೆ ಏನ್ ಮಾಡ್ತಿದೆ? ಹೋಗಿ ಆಂಟಿ. ಬನ್ನಿ ಆಂಟಿ. ಒಳಗೆ ನನ್ ತಟ್ಟವಳೆ ಮಿಟಕ್ಲಾಡಿ, ಒಳಗೆ ನೀನ್ ಹೋಗ್ಬೇಕು, ಹೋಗು. ನನ್ ಗಂಡು ಕೂತಾರ ಬಿಟ್ಟನ. ಅಯ್ಯಪ್ಪ ತಬ್ಬೇಡ, ಮುತ್ಕೊಡ್ಬೇಡ. ಅಷ್ಟ್ ದೂರ ಇರು, ಇಷ್ಟು ದೂರ ಇರೋ ಅಂದ್ಬಿಟ್ಟು ಆಂಟಿ ಮತ್ ಕೇಳ್ಕೊಂಡ್ ಮೆಟ್ಲಾಡ್ದಂಗ್ ಆಡ್ತೀಯ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ಹೊಟ್ಟಿಲಿ ಬೀಳಬಾರ್ದ, ನಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ. ಯಾರಿಗೆ ಬೈತಾ ಇದ್ದೆ? ಅವನಿಗೆ ಬೈತಾ ಇದ್ದೀನಿ. ಯಾತಕ್ಕೆ ಬೈತಾ ಇದ್ದೆ? ಹೀರೋಯಿನ್ ಮಾಡ್ತೀನಂತ ಪಾರ್ಕು ಸಿನಿಮಾನ ಸುತ್ತಿ ನಡು ನೀರಲ್ಲಿ ಕೈಯ ಬುಟ್ಟ. ಗೋವಿಂದ ಗೋವಿಂದ ದಿನಬಾಳು ಗೋವಿಂದ. ಯಾರು ಬೈತದೆ? ಅದೇ ಅದೇ ಕೇಳ್ತಾರದು ಯಾರು ಬೈತದೆ? ನಾನು ಅದನ್ನೇ ಕೇಳ್ತದೆ ಯಾರು ಬೈತದೆ ಅಂತ. ಬಿದ್ದೋಗ್ಬಿಟ್ರಿ. ಕುಂತ್ಕೋ ಅಂತ ಹಿಂಗ ಅಂದ್ಲು, ಅದಕ್ಕೆ ಕುಂತ್ಕೊಂಡೆ. ಆಂಟಿ ಅದ್ಯಾಕ್ ಹಂಗ್ ನೋಡ್ತಿದ್ಯಾ? ನಾನು ಇಷ್ಟೊತ್ತು ಬೈತಿದ್ದು ಈ ಕಂತ್ರಿ ಕಜ್ಜಿ ನಾಯಿಗೆ. ಬಿಡೆ ಬಿಡೆ ಅವನ್ನ, ಬಿಡೆ ಬಿಡೆ. ಕಪ್ಪಿ ಬಾಯ್ ಕಡೆ. ಕಪ್ಪಿ ಏನು ಅಂದ್ರೆ ಇಲ್ಲಿ ನೋಡಿ, ಅವಳ ಹಿಡ್ಕೊಂತೀರೇನ್ರಿ? ಏನ್ ಓವರ್ ಆಕ್ಟಿಂಗ್ ಮಾಡ್ತಾಳೆ ಅವಳು. ನನಗಿಂತ ಅವಳು ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾಳೆ ಅಂತ ಅವಳನ್ನ ಕರ್ಕೊಂಡ್ ಬಂದಿಟ್ಕೊಂಡಿದ್ಯಾ? ಅವಳು ಹೆಂಡ್ತಿನೂ ಅಲ್ಲ, ನಾ ಗಂಡನೂ ಅಲ್ಲ, ಎಲ್ಲ ನಾಟಕ. ಸುಮ್ದಿರೋ. ನೀವು ಗಂಡ ಹೆಂಡ್ತಿರಲ್ವಾ, ನಾಟಕ ಮಾಡ್ತಾ ಇದ್ದೀರಾ? ಅಯ್ಯೋ ಛತ್ರಿರ ಮಾಡ್ತೀನಿ ನೋಡು. ಓ ಗಂಡ ಅನ್ಸ್ಕಂದನೆ ನಿನ್ನ ಬಾಯಲ್ಲಿ ಮಣ್ಣಾಕ ನೀನ್ ಎಕ್ಬಿಟ್ಟು ಹೋಗೋ ಬಲೆಯಲ್ಲಿ ಇಲ್ಲಿ ಏನು ನಡೀತಾ ಕುಂತದೆ? ಏನಾಯ್ತೆ? ಇಲ್ಲಿ ಕುಂತವ್ರಲ್ಲ ಇವರು ನಿಜವಾಗ್ಲೂ ಗಂಡ ಹೆಂಡ್ತಿರಲ್ಲ, ಗಂಡ ಹೆಂಡ್ತಿರ್ತಾರ ನಾಟಕ ಮಾಡ್ತಾವ್ರೆ. ಗಂಡ ಹೆಂಡ್ತಿರಲ್ವಾ, ನಾಟಕ ಮಾಡ್ತಾವ್ರ. ಅಪ್ಪ 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 ಇಲ್ಲಿ ನೀನ್ ನಿಜವಾಗ್ಲೂ ನಮ್ಮ ಅಪ್ಪನೇ? ಅಪ್ಪ ಎಲ್ಲಪ್ಪ ಹೋಗಿದ್ದೆ ನೀನು? ಮೆಜೆಸ್ಟಿಕ್ ಅಲ್ಲಿ ಇಡ್ಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಎಲ್ಲಿ ಹಾಳಾಗ್ ಹೋಗಿದ್ದೆ? ಇಡ್ಲಿಗೆ ಹಿಟ್ಟು ಕಮ್ಮಿ ಆಗಿತ್ತು, ಒಳಗೆ ರುಬ್ತಾ ಇದ್ದೆ ಕಣಪ್ಪ. ಅಯ್ಯೋ ರುಬ್ಬಿ ರುಬ್ಬಿ ಎಷ್ಟು ಸ್ವರ್ಗ ಹೋಗಿದ್ಯಪ್ಪ. ನಿನ್ನ ನೋಡ್ದೆ ಅಮ್ಮ ಫುಲ್ ಡಲ್ ಆಗ್ಬಿಟ್ಟವಳೆ ಅಪ್ಪ. ಅಪ್ಪ ಏನಾಗ್ಬೇಕು ಅಂತೆ? ಅಪ್ಪ ನಿನ್ಗೇನಾಗ್ಬೇಕು? ಮಗಳು. ಹಂಗಾರೆ ನಾನ್ ಯಾರು? ಚಿಕ್ಕಮ್ಮ. ಇವಳಿಗೆ ಚಿಕ್ಕಮ್ಮ ಆಗ್ಬೇಕು ಅಂದೆ. ನನ್ನ ಒಳ್ಳೆಯವನು ಅನ್ಕಂಡ, ಒಳ್ಳೆಯವ್ರ ತರ ನಾಟಕ ಮಾಡ್ತಾ ಇದ್ದೀನಿ.
ಇವಳು ನನ್ನ ಮಗಳು ಗ್ರೇಟ್ ಫ್ಯಾಮಿಲಿ. ಅಲ್ಲ ಏನಂತೆ ಇವ್ ಅಂಕಲು ಇಲ್ಲಿ ರುಬ್ಬಿ ರುಬ್ಬಿ ಎಲ್ಲೋ ಹೋಗಿ ದೋಸೆ ಊದ್ಬಿಟ್ಟವನಂತೆ. ಏನಯ್ಯ ನಿನ್ನ ಸಮಸ್ಯೆ? ಇಟ್ ರುಬ್ಬಿದೆಲ್ಲಿ, ದೋಸೆ ಉಯ್ದಿದ್ದೆಲ್ಲಿ? ಆದ್ರೂ ನಿನಗೆ ಇಷ್ಟು ದೊಡ್ಡ ಮಗಳು, ಅಂತ ದೊಡ್ಡ ಹೆಂಡತಿ, ಇವೆಲ್ಲ ಹೆಂಗ್ ಸಾಧ್ಯ ಹೇಳು? ಖಾಲಿ ಸೈಟ್ ಎಲ್ಲಿರುತ್ತೆ ಅಲ್ಲಿ ಮನೆ ಕಟ್ಬಿಡ್ಬೇಕಣ್ಣ. ನಿಮ್ ಸೈಟ್ ಖಾಲಿ ಇರ್ಲಿಲ್ವಾ? ಹೇಳ್ದೆ ಅಂತ ಇಟ್ಕೊಳ್ಳಿ. ಓಕೆ, ಇವಾಗ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಆದ್ರೂ ನಿನ್ನ ಟ್ಯಾಲೆಂಟ್ ಮೆಚ್ಬೇಕಣ್ಣ. ಕೊಡೆ ಹಾಕೈ, ಅದು ಒಂದು ಟ್ಯಾಲೆಂಟ್ ಅಲ್ಲ. ಅವಕಾಶ ಅದಾಗೆ ಒದ್ಕೊಂಡ್ ಏನೇ ಬೇಡ 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 ಅಂತೀನಿ. ಯಾಕೆ ಹಂಗೆ ಸಾರ್? ಬೇಡ ಬಿಡು, ಆ ಪಿಕ್ಚರ್ ಆಮೇಲೆ ಮಾತಾಡೋಣ. ಬಟ್ ಒಂದು ಮಾಡೋದೇ ಕಷ್ಟ, 3 ಹೇಗೆ? ಏನು ಅಂದ್ರೆ ಬಾ ಪ್ರಾಣಕಾಂತ. ಓಕೆ, ಇವಾಗ ಈ ಒಂದು ಅದ್ಭುತವಾದ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ. ಯಾರಿಂದ ಕೇಳೋಣ? ರಚಿತಾ ಇಂದನೇ ಸ್ಟಾರ್ಟ್ ಮಾಡಿ. ಐ ಥಿಂಕ್ ಶಿ ವಾಸ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಹೇಗೆ ಅನಿಸ್ತು? ಡೆಫಿನೆಟ್ಲಿ, ಖಂಡಿತವಾಗ್ಲು ನಿಮ್ಮ ಒಂದು ಸ್ಕಿಟ್ ನನಗೆ ತುಂಬಾನೇ ಮಜಾ ಕೊಟ್ಟಿದೆ, ತುಂಬಾ ಚೆನ್ನಾಗಿತ್ತು. ಅಂಡ್ ರಾಘು ಆ 3 ಪಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿದೆ. ರಾಘು ಒಳ್ಳೊಳ್ಳೆ ವೇರಿಯೇಷನ್ಸ್ ಇತ್ತು. ಕಾಪ ಅಂಡ್ ಲೇ, ವೆರಿ ನೈಸ್ ಇಟ್ ವಾಸ್. ಅಂಡ್ ಜಗ, ನಿನ್ನ ಎಂಟ್ರಿ, ನಿನ್ನ ಒಂದು ಡೈರೆಕ್ಷನ್ ಕೆಲಸ ರಾಘು ನೋಡ್ಬಿಟ್ಟು ಮರ್ತೇ ಬಿಟ್ಟಿದೆ. ಬಟ್ ಅಟ್ಲೀಸ್ಟ್ ಅವಳ ಒಂದು ಏನಂತಾರೆ ಆ ಬ್ಯೂಟಿ, ಸೌಂದರ್ಯ ನೋಡಿ ಮರ್ತು ಬಿಟ್ಟಿಯಲ್ಲ ಡೈರೆಕ್ಷನ್. ಕೊನೆಗೆ ನೋಡಿದ್ರೆ ಲಾಸ್ಟ್ ಅಲ್ಲಿ ನಿಮ್ ಲವರ್ ಬಂದ್ಲು, ಟ್ರೂ ಲವರ್ ಬಂದ್ಲು. ಅಪ್ಪ ನಿಮ್ದು ಡಾನ್ಸ್ ಯಾಕಪ್ಪ ಎನರ್ಜಿ ಕಡಿಮೆ ಆಗಿತ್ತು ಫಸ್ಟ್? ಅಲ್ಲ, ಅದು ಅಪ್ಪ ಅಮ್ಮ ಆಗಿದ್ದಲ್ಲ ಈ ಸಲ, ಅಪ್ಪ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ. ಅಲ್ಲ, ಅಪ್ಪ ಅಮ್ಮ ಆದ್ರೇನೆ ಎನರ್ಜಿ ಜಾಸ್ತಿ ಬರೋದು. ಬಟ್ ಇವತ್ತು ಯಾಕೆ ಸ್ವಲ್ಪ ಕಡಿಮೆ ಇತ್ತು. ನಮ್ಮ ಸಂತು ತುಂಬಾ ಯಂಗ ಕಾಣಿಸ್ತಾರೆ. ನಮ್ಮಮ್ಮ ಯಾಕೆ ಮೀನ್ಸ್ ನಮ್ಮ ಅಪ್ಪ ಹಾಗೆ ಇರೋ, ಅಮ್ಮ ಯಾಕೆ ಇಷ್ಟು ವಯಸ್ಸಾಗಿದ್ದಾರೆ? ನಾನು ಕಪ್ಪಾಕ ಬಂದಿದ್ದೀನಿ ತಲೆಗೆ. ಲಾಸ್ಟ್ ಅಲ್ಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟ್ವಿಸ್ಟ್ ಕೊಟ್ರಿ. ಬಟ್ ಓವರ್ ಆಲ್ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಫ್ಯಾಂಟಾಸ್ಟಿಕ್, ಇಟ್ ವಾಸ್ ವೆರಿ ನೈಸ್, ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಗುರು ಸರ್, ಹೇಗೆ ಅನಿಸ್ತು? ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್. ನಾನು ಇಷ್ಟಪಟ್ಟೆ ಜಗ್ಗಪ್ಪನ. ಬಟ್ ಏನು ಆಪರ್ಚುನಿಟಿ ಯೂಸ್ ಮಾಡಿಲ್ಲ ರಚಿತಾ ಹೇಳ್ದಂಗೆ. ಯಾಕೆ ನೀನು ದೋಸೆ ಉಯ್ಲಿಲ್ಲ ಅಂತ ಕೇಳ್ತಾರೆ. ನಾನು ಇನ್ನೂ ಇಟ್ಟು ರುಬ್ಬಿರ್ಲಿಲ್ಲ ಸರ್. ಇಟ್ಟು ರುಬ್ಬಿ ರೆಡಿಯಾಗಿ ಬಂದಿತ್ತಲ್ಲೋ, ಹೆಂಚ್ ಮೇಲೆ ಹಾಕೋದೊಂದು ಬಾಕಿ ಇತ್ತು. ಬೆಣ್ಣೆ ತುಪ್ಪ ಹಾಕಿ ಒಂಚೂರು ಹಿಂಗೆ ಹಾಕ್ಬಿಟ್ಟಿದ್ರೆ ಆಗೋಗಿರೋದ. ಬೇಡ ಸರ್, ಯಾಕೆ? ಚೆನ್ನಾಗಿತ್ತು. ಆಲ್ ವಂಡರ್ಫುಲ್ ಆರ್ಟಿಸ್ಟ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಫಸ್ಟ್ ಚಂದ್ರಪ್ರಭಾ ಬರುವಾಗ ನಾನು ಹುಡುಗ ಅಂತ ತಿಳ್ಕೊಂಡು ನನಗೆ ಕನ್ಫ್ಯೂಸ್ ಆಯ್ತು, ಹುಡುಗನ ಹುಡುಗಿ ಅಂತ. ಮತ್ತೆ ಡೌಟ್ ಬಂದಿವ್ರತ ಕೇಳಿದೆ, ಹುಡುಗನ ಹುಡುಗಿ ಅಂತ. ಇಲ್ಲ, ಚಂದ್ರಪ್ರಭಾ ಹುಡುಗ, ಚಂದ್ರಾನು ಹುಡುಗಿ ಹೆಸರು, ಪ್ರಭಾನು ಹುಡುಗಿ ಹೆಸರು. ಅದು ಹೆಂಗೆ ಚಂದ್ರಪ್ರಭಾ ಅಂತ ಇಟ್ರು ನಿಮ್ಗೆ? ನಮ್ಮ ತಾಯಿ ಇಟ್ರು ಸರ್. ಚೆನ್ನಾಗಿ ಮಾಡಿದ್ರೆ, ತುಂಬಾ ಚೆನ್ನಾಗಿ ಮಾಡಿದ್ರೆ. ಐ ಥಿಂಕ್ ಮೇಜರ್ ಡೈಲಾಗ್ಸ್ ನಿಮ್ಗೆ ಇದ್ದಿದ್ದು. ಅಂಡ್ ರಾಘವೇಂದ್ರ, ನಾನು ತುಂಬಾ ನಿಮ್ ಫ್ಯಾನ್ ಆಗ್ಬಿಟ್ಟೆ ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮೇಝಿಂಗ್. ನನಗೆ ಫಸ್ಟ್ ಇಷ್ಟ ಆಗಿದ್ದು ಜಗಪ್ಪಂದು ಶಂಕರ್ ನಾಗ್ ಡ್ಯಾನ್ಸ್. ಅದೊಂದು ಬಿಟ್ಟು ಒಂದು ಇನ್ನೊಮ್ಮೆ ಮಾಡ್ಲಾ? ಮ್ಯೂಸಿಕ್. ಆತ ಒಂದು ಸ್ಕಿಟ್ ಮಾಡುವಾಗ ಫೈನಲ್ ಒಂದು ಮಾರಲ್ ಆಫ್ ದ ಸ್ಟೋರಿ ಅಂತ ಇರುತ್ತೆ. ಇದ್ರ ಮಾರಲ್ ಏನು? ಯಾರು ಹೇಳ್ತೀರಾ? ಸುಷ್ಮಿತಾ. 2 ದೋಣಿ ಮೇಲೆ ಕಾಲಿರ್ಬಾರ್ದು. ಈಗ 2 ದೋಣಿ ಮೇಲೆ ಯಾರು ಕಾಲಿಟ್ಟಿದ್ರು? ನೀ ಯಾ ಮನೆಗೋಸ್ಕರ ನಾನು ನಾಟಕ ಆಡಿದ್ದು ಸರ್. ನನ್ನೇ ಕರ್ಕೊಂಡ್ ನನಗೆ ಮಾರಲ್ ಸ್ಟೋರಿ ಹೆಂಗ ಕಾಣಿಸ್ತ ಅಂದ್ರೆ, ಜಾಸ್ತಿ ಇಟ್ರುಬ್ಬಾರ್ದು, ದೋಸೆ ಉಯ್ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ನೈಸ್ ಮಾರಲ್. ದಿವಾಕರ ಗೊತ್ತಾಯ್ತೇನಪ್ಪ, ಆಕ್ಟರ್ ಆಗ್ಬೇಕು ಅಂತಾರೆ. ನೋಡಿ ಎಷ್ಟು ಕಷ್ಟ ಇದೆ. 1 ಅಲ್ಲ 2 ಅಲ್ಲ 3 ಈ ತರ ಆಗುತ್ತಾ? ನೀನೇ ಮಾಡ್ಬೇಕಾದ್ರೆ ನಾನ್ ಮಾಡಲ್ವಾ? ಏನ ಆಕ್ಟಿಂಗು ನೀನೇ ಆಂಕರಿಂಗ್ ಮಾಡ್ಬೇಕಾದ್ರೆ ನಾ ಆಕ್ಟ್ ಮಾಡಲ್ವಾ? ಕೇಳಿ ತಪ್ಪು ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಆಸ್ಥಾನ ಕಲಾವಿದರೆ ಅದ್ಭುತವಾಗಿ ಮಾಡಿದ್ದೀರಾ. ಸೊ ಈ ಸಲ ಮಜಾ ಭಾರತದ ಮಜಾನೇ
ಎಕ್ಸಾಕ್ಟ್ಲಿ ಮಜಾ ಇನ್ನು ಹೀಗೆ ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ನೀವು ಒಳಗೆ ಹೋಗ್ಬಿಟ್ಟು ಮಜಾ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು ಅವಾಗಿಂದ ಈ ಗಂಡ ಹೆಂಡತಿ ಥೀಮಲ್ಲಿ ಗಂಡ ಹೆಂಡತಿ ಬಹಳ ಮಾತಾಡಿಸ್ತಾ ಇದ್ದೆ. ಗಂಡ ಹೆಂಡತಿ ಬಗ್ಗೆನೂ ತುಂಬಾ ಕೇಳ್ತಾ ಇದ್ದೆ. ಆದರೆ ನಾನು ಇವ್ರ ಹತ್ರ ಮಾತಾಡಿಸ್ಲೇಬೇಕು. ಇವರ ಮನದಾಳದ ಮಾತುಗಳನ್ನ ಕೇಳಿ ತಿಳ್ಕೊಳ್ಳೋಣ. ಎಸ್ ರಚಿತಾ, ಹೌ ಯು ಡೂಯಿಂಗ್? ಗುಡ್, ಥ್ಯಾಂಕ್ ಯು. ಒಂಚೂರು ನಕ್ಕೊಂಡು ಹೇಳಿದ್ರೆ ಚೆನ್ನಾಗಿ. ಥ್ಯಾಂಕ್ ಯು. ಹೆಂಗೆ ಈ ಸರಿ ನಗ್ತವಳ So are you ready for the questions? Yes. Okay. ನಿಮಗೆ ಬರ್ತಾರಂತ ಮೊದಲನೇ ಪ್ರಶ್ನೆ ಏನು? ಮದುವೆ ಆದ್ಮೇಲೆ ನಿಮ್ಮ ಗಂಡನಿಗೆ ನಿಮ್ಮ ಬಗ್ಗೆ ತುಂಬಾ ಕಷ್ಟ ಅಂತ ಅನ್ಸುವಂತ ವಿಚಾರ ಏನು? ಅಂತೆ ಶೇರ್ ಮಾಡ್ಕೊಳ್ಳೋ ಅಂತ ವಿಚಾರನ ನಿಮಗ್ ಬಿಟ್ಟಿದ್ದದು? ಐ ಥಿಂಕ್ ಫಸ್ಟ್ ಆಫ್ ಆಲ್ ಅರೇಂಜ್ ಮ್ಯಾರೇಜ್ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಆದ್ರೆ ಲವ್ ಮಾಡಿ ತಂದೆ ತಾಯಿಗೂ ಹೇಳಿ ಒಂದ್ ನಿಮಿಷ ನಾನು ಅಲ್ಲಿ ಪಾಯಿಂಟ್ ಬರ್ತಿದ್ದೀನಿ. ನೀವು ತುಂಬಾ ಜನರಿಗೆ ಹೋಪ್ಸ್ ಕೊಡ್ತಾ ಇದ್ದೀರಾ. ಇದೆಲ್ಲ ಪಬ್ಲಿಕ್ ಶೋ ಅಲ್ಲಿ ಮಾಡಬೇಡಿ. ಅಲ್ಲ, ಹೇಳ್ತಿರೋದು ಹೆಂಗೆ ಇರ್ತೀನಿ ಅಂದ್ರೆ, ಸೊ ಎಲ್ಲ ಮಾತಾಡಿ ನಾನು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕು ಅಂತ ಅನ್ಕೊಂಡೋಳು ನಾನು. ತುಂಬಾ ಓಪನ್ ಅಪ್ ಆಗಿ, ತುಂಬಾ ಬೋಲ್ಡ್ ಆಗಿ, ಅಂದ್ರೆ ಲೈಕ್ ಹೆಂಗಿದ್ದೀನಿ ನಾನು, ವಾಟ್ ಐ ಆಮ್, ನಾನು ಹೆಂಗಿರ್ತೀನಿ ಜನರೊಟ್ಟಿಗೆ, ಅದೆಲ್ಲ ಹೇಳ್ಕೊಂಡಿದ್ರೆ ಅವ್ರು ಹೆಂಗಿರ್ತಾರೋ ಅದನ್ನೆಲ್ಲ ಅವ್ರು ಶೇರ್ ಮಾಡ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಏನು ಇರಲ್ಲ, ತುಂಬಾ ಆರಾಮಾಗಿರ್ತೀನಿ. ಅಲ್ಲೇನು ಮುಚ್ಚಿಡೋ ಅಂತ ಏನು ಇದೇ ಇರಲ್ಲ. ಏನಿರುತ್ತೆ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ. ಅಲ್ಲ, ದಟ್ ವಾಸ್ ಯುವರ್ ಕ್ವೆಶ್ಚನ್ ರೈಟ್? ಇಲ್ಲ, ನೋ, ಐ ಫರ್ಗಾಟ್ ಮೈ ಕ್ವೆಶ್ಚನ್. ಯಾವ ಒಂದು ವಿಷಯ ಏನೇ ಆದ್ರೂ ರಚಿತಾ ರಾಮ್ ಚೇಂಜ್ ಮಾಡ್ಕೊಳ್ಳಲ್ಲ? ಒಂದು ವಿಷಯ, ಯಸ್, ಹಾನೆಸ್ಟಿ. ಓಕೆ, ಐ ಕಾಂಟ್ ಫೇಕ್. ನನ್ ನಾಟಕ ಮಾಡಕ್ ಬರಲ್ಲ. ನಾನು ಹಾನೆಸ್ಟ್ ಆಗಿ ಇರ್ತೀನಿ. ನನಗೆ ಏನ್ ಇಷ್ಟನೋ ಅದೇ ಹೇಳ್ತೀನಿ, ಇಷ್ಟ ಇಲ್ಲ ಅಂದ್ರೆ ಅದನ್ನು ಹೇಳ್ತೀನಿ. ಒಂಥರ ಮಕ್ಕುಕಿಂಗ್ ಹೊಡಿಬೇಕಾಗ್ತಾರ, ಹೊಡ್ಕೋಬಹುದು ಬೇಕಾದ್ರೆ, ನಾನು ಹೊಡಿಯಲ್ಲ. ಮೂರನೇ ಪ್ರಶ್ನೆ, ಮದುವೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತುಂಬಾ ಎಕ್ಸೈಟ್ ಆಗುವಂತ ವಿಚಾರ ಏನು? ಅಂದ್ರೆ ಮದುವೆ ಅಂದ ತಕ್ಷಣ ಓ ಮೈ ಗಾಡ್ ಅಂತಾರ, ಆ ತರ ವಿಚಾರ ಯಾವ್ದು? ಗೊತ್ತಾಯ್ತು? ಏನ್ ಗೊತ್ತಾಯ್ತು ಅಂದ್ರೆ ನಾಚಿಕೆ. ಏನು? ನನಗೆ ಹೆಂಗ್ ಗೊತ್ತು? ಗೊತ್ತಾಯ್ತು ಅಂದ್ರೆ ಅದೇ ನಾಚಿಕೆ ಪಡೋದು, ಅದೇ ಎಕ್ಸೈಟ್ಮೆಂಟ್. ಸರಿ ಆಯ್ತು. ಏನ್ ಮದ್ವೆ ಅನ್ನೋ ಒಂದು ವರ್ಡ್ ಕೇಳಿದ ತಕ್ಷಣ ಎಕ್ಸೈಟ್ ಆಗದೆ ಇನ್ನೇನ್ ಮಾಡ್ತೀವಿ? ಒಫಿಷಿಯಲ್ ಆಗಿ ಒಬ್ಬ ಅಂದ್ರೆ ಇಷ್ಟ ಪಡೋನೊಟ್ಟಿಗೆ ಎಲ್ರು ಮುಂದೆ ಅದೊಂಥರ ಒಫಿಷಿಯಲ್ ಆಗಿ ಇರ್ತೀವಿ. ಅನ್ಅಫಿಷಿಯಲ್ ಆಗಿ ಎಲ್ಲೇ ಕಾಣಿಸ್ಕೊಂಡ್ರು ಏನೇ ಮಾಡಿದ್ರು ಮಾತಾಡ್ತಾರೆ, ಹೋಗ್ಬಿಟ್ಟು ಪಿನ್ ಇಡ್ತಾರೆ ಅಪ್ಪ ಅಮ್ಮಂಗೆ. ಅದ್ರ ಬದಲು ಒಫಿಷಿಯಲ್ ಆಗಿ ಆರಾಮಾಗಿ ಎಲ್ರು ಮುಂದೆ ಖುಷಿಯಾಗಿ ಇಬ್ರು ಒಟ್ಟಿಗೆ. ಈಗ ಕಡೆ ಪ್ರಶ್ನೆ ಇಲ್ಲ, ಒಂದ್ ಕೇಳಿ, ಏನೆಲ್ಲ ಕ್ವಾಲಿಟೀಸ್ ಬೇಕು? ಒಂದು 20 ಪಾಯಿಂಟ್ ಕ್ವಾಲಿಟೀಸ್ ಇಲ್ಲ ಗುರು ಸರ್, ನನ್ಗೆ ಗೊತ್ತಿಲ್ಲ ಕ್ವಾಲಿಟೀಸ್. ಇವಾಗ ನಾವ್ ಅನ್ಕೊಂಡಂಗ ತರ ಸಿಕ್ಕಿಲ್ಲ ಅಂದ್ರೆ ಎಂತ ಮಾಡೋದು? ಸಿಗಲ್ಲ, ಅದು ಅನ್ಕೊಳ್ಳೋದು ಯಾರು ಸಿಗಲ್ಲ. ಅದಲ್ಲ, ಯಾವ ತರ ಒಂದು ಲಿಸ್ಟ್ ಇದ್ರೆ ಕೆಲವೊಂದು ಪ್ರಿಪೇರ್ ಆಗ. ಖಂಡಿತವಾಗ್ಲೂ ಇಲ್ಲ, ನನಗೆ ಖಂಡಿತವಾಗ್ಲೂ ಇಲ್ಲ. ನನ್ನನ್ನು ಇಷ್ಟ ಪಡೋ ಹುಡುಗ ಇಲ್ಲ, ನಾನು ಒಬ್ಬನ ಇಷ್ಟ ಪಡೋ ಹುಡುಗ. ಅವ್ನು ಹೆಂಗಿದ್ರು ಸರಿ. ಒಂದ್ ಕೇಳ್ತೀನಿ, ಹುಡುಗನ್ ನಿನ್ನ ಇಷ್ಟ ಪಡ್ಬೇಕಾ, ನೀನ್ ಹುಡುಗನ್ ಇಷ್ಟ ಪಡ್ಬೇಕಾ? ನನ್ಗೇನಾದ್ರು ನಿಜವಾಗ್ಲೂ ಒಂದ್ ಹುಡುಗನ್ ಮೇಲೆ ತುಂಬಾ ಲವ್ ಆಯ್ತು ಅಂದ್ರೆ ನಾನು ವಾಲಂಟಿಯರ್ ಆಗಿ ಹೋಗಿ ಹೇಳ್ಬಿಡ್ತೀನಿ, ನಾನು ನಿಜವಾಗ್ಲೂ ತುಂಬಾ ಇಷ್ಟ ಪಡ್ತೀನಿ. ಅವನು ಬೇರೆಯವ್ರನ್ನ ಲವ್ ಮಾಡ್ತಾ ಇದಾರೆ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ಬಿಟ್ಕೊಟ್ಬಿಡ್ತೀನಿ. ಹೌದಾ, ಓಕೆ, ಎನಿವೇಸ್ ಟೇಕ್ ಕೇರ್ ಆಫ್ ಯೋರ್ ಲೈಫ್, ಆಲ್ ದಿ ವೆರಿ ಬೆಸ್ಟ್. ಅಲ್ಲ, ಯಾವ್ದು ಬೆಟ್ರು, ಹುಡುಗನ್ ಏನ್ ಜಾಸ್ತಿ ಲವ್ ಮಾಡೋದು ಅಥವಾ ನೀ ಹುಡುಗನ್ ಜಾಸ್ತಿ ಲವ್ ಮಾಡೋದು? ಇಬ್ರದು ಲವ್ ಮ್ಯೂಚುವಲ್ ಆಗಿರ್ಬೇಕು. ಬಟ್ ನಾನೇ ಜಾಸ್ತಿ ಲವ್ ಮಾಡ್ತೀನಿ ನನಗೆ. ಬಟ್ ನನ್ನ ಲವ್ ಅವನ್ನ, ಐ ಮೀನ್ ಐ ಲವ್ ಪ್ಯಾಂಪರಿಂಗ್ ಮೈ ಪಾರ್ಟ್ನರ್, ಬಟ್ ನನ್ನನ್ನ ಅವ್ನು ಡಾಮಿನೇಟ್ ಮಾಡ್ಬೇಕು. ನನಗೆ ಅದು ತುಂಬಾನೇ ಇಷ್ಟ ಆಗತ್ತೆ. ಇಲ್ಲ, ಐ ಥಿಂಕ್
ಯಾವ್ದೇ ಹುಡುಗಿಗಾದ್ರೂ ಅಷ್ಟೇ ಅವ್ರನ್ನ ಮುದ್ ಮಾಡ್ತಾ ಇರ್ಬೇಕು, ಯಾವಾಗಲೂ ಕೇರ್ ಮಾಡ್ತಾ ಇರ್ಬೇಕು ಅಂತ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಐ ವಿಶ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಹೃದಯಾಂತರಾಳದಿಂದ ಬಯಸ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ, ಒಂದೊಳ್ಳೆ ಗಂಡ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಎಲ್ಲ ಸೇರಿ ಒಂದು ಆಲ್ ದಿ ಬೆಸ್ಟ್ ಹೇಳೋಣ. ರೈಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಮಜಾ ಭಾರತದ ಈ ರಾಜ್ಯಸಭೆಯಲ್ಲಿ ಒಂದು ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಕಾಮಿಡಿ ಶೋನಲ್ಲಿ ಡ್ಯಾನ್ಸ್ ಅಂತ ಅನ್ಕೋಬೇಡಿ, ಅಲ್ಲೇ ಇರೋದು ಕಾಮಿಡಿ. ಈ ಡ್ಯಾನ್ಸ್ ನೋಡಿ ಮಜಾ ಮಾಡಿ. ಸಾಮಾನ್ಯವಾಗಿ ಆಪರೇಷನ್ ಎಲ್ಲಿ ನಡೆಯುತ್ತಪ್ಪ? ಎಲ್ಲಿ ನಡೆಯುತ್ತೆ? ಆಪರೇಷನ್ ಥಿಯೇಟರ್ ನಡೆಯುತ್ತೆ. ಅಡಿಗೆ ಮನೆಯಲ್ಲಿ ಆಪರೇಷನ್ ಆಗೋದೆಲ್ಲ ನೋಡಿದೀರಾ? ವಿಚಿತ್ರ ಅನಿಸ್ತಾ ಇದೆ ಅಲ್ಲ? ನನಗೂ ತುಂಬಾ ವಿಚಿತ್ರ ಅನಿಸ್ತಾ ಇದೆ. ಇದು ಯಾವ ಆಪರೇಷನ್, ಹೇಗೆ ನಡೀತಾ ಇದೆ, ಯಾರು ಪೇಷಂಟು, ಪೇಷಂಟ್ ಗತಿ ಏನು, ಎಲ್ಲದನ್ನು ನೋಡೋಣ ಬನ್ನಿ. ದೇವ್ರೆ, ನಾನೊಂದು ದೊಡ್ಡ ಹೆರಿಗೆ ಡಾಕ್ಟರ್. ಈಗಿನ ಕಾಲದಲ್ಲಿ ಹೆರೋರು ತುಂಬಾ ಕಡಿಮೆ, ಆದ್ರೆ ಡೆಲಿವರಿ ಡಾಕ್ಟರ್ ಸಿಕ್ಕಾಪಟ್ಟೆ ಇದ್ದಾರೆ. ಏನು ವರ್ಕೌಟ್ ಆಗಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಒಂದು ಸಣ್ಣ ಮಟ್ಟದಲ್ಲಿ ಒಂದು ನರ್ಸಿಂಗ್ ಹೋಮ್ ಶುರು ಮಾಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ಅಪೆಂಡಿಕ್ಸ್ ಆಪರೇಷನ್ಗೆ ಒಂದು ಪೇಷಂಟ್ ಬರ್ಲಿಕ್ಕಿದೆ. ಆ ಪೇಷಂಟ್ ನ ಆಪರೇಷನ್ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗುವಾಗೆ ನನ್ನ ಮೇಲೆ ಆಶೀರ್ವಾದ ಮಾಡು ದೇವರೇ. ಅಯ್ಯೋ, ಗಂಟೆ 10 ನನ್ನ ಹೆಲ್ಪರ್ ನರ್ಸ್ ನೀಲ ಏನು ಬರ್ಲಿಲ್ಲ. ಅಯ್ಯೋ, ಎಲ್ಲಿ ಹೋಗಿದ್ದಾಳೆ ಇವಳು? ಹಲೋ
ನೀಲ ಎಲ್ಲಿದೆ ಕಣೆ? ಅಪೆಂಡಿಕ್ಸ್ ಆಪರೇಷನ್ ಪೇಷಂಟ್ ಬರೋ ಹೊತ್ತಾಯ್ತು, ನೀನ್ ಇನ್ನೂ ಕಾಣಲ್ಲ. ಏನು ನೀವಿವತ್ತು ಬರಲ್ವಾ? ಅಯ್ಯೋ, ನಿಮ್ ಗಂಡ್ ನೋಡ್ಲಿಕ್ಕೆ ಬರ್ಲಿಕ್ಕ ಇವತ್ತು? ಹಾ ಸರಿ, ಹಾ ಆಯ್ತು ಇಡ್ತೀನಿ. ಅಯ್ಯೋ ದೇವ್ರೆ, ಇವಳನ್ನು ಬರಲ್ಲ, ನಾನು ಒಬ್ಳೆ ಹೇಗೆ ಮ್ಯಾನೇಜ್ ಮಾಡುದು? ಅಲ್ಬೇಡವಾಗಿ ಏನಾಗುದಿಲ್ಲ. ಅದು ಅಪೆಂಡಿಕ್ಸ್ ಆಪರೇಷನ್ ಅಂದ್ರೆ ದೊಡ್ಡ ಆಪರೇಷನ್ ಅಲ್ಲ, ಅದು ಸಣ್ಣ ಗಾಯ ಮಾಡಿ ಸಂಜೆ ಒಳಗೆ ಕಳಿಸ್ತಾರೆ. ಅಲ್ಬೇಡ್ವಾ, ನಂಗೆ ಗೊತ್ತುಂಟು. ನಾಳೆ ಬೆಳಿಗ್ಗೆ ನನ್ಗೆ ನನ್ನ ತಂದೆದು ಪಿಂಡ ಬಿಡ್ಲಿಕ್ಕೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ನಾ ಬರ್ತೇನೆ, ಅಲ್ಬೇಡ್ವಾ. ನಾ ಹೇಳಿದಲ್ಲ, ಇದು ಸಣ್ಣ ಆಸ್ಪತ್ರೆ, ಕಡಿಮೆ ಆಗ್ತದೆ. ದೊಡ್ಡ ಆಸ್ಪತ್ರೆ ಎಲ್ಲ ಅಂದರೆ ನಮ್ಮನ್ನು ಹಿಡಿದು ಬೋಳಿಸಿ ಬಿಡ್ತಾರೆ. ಅಲ್ಬೇಡ ಡಾಕ್ಟ್ರೆ, ಮಕ್ಕಳು ಮನೆಯಲ್ಲಿ ಅಳುವುದು ಡಾಕ್ಟ್ರೆ. ಹೌದಾ? ನೀವು ಶುರು ಮಾಡಿ ಡಾಕ್ಟ್ರೆ, ನೀವು ಶುರು ಮಾಡಿ. ನೀವು ಬನ್ನಿ, ಮೊದ್ಲು ನೀವು ಕೂತ್ಕೊಳ್ಳಿ. ಇದು ನಾವು ಟೀ ಕುಡ್ದು ಶುರು ಮಾಡೋಣ. ನೋಡ, ಒಂದು ಅಪೆಂಡಿಕ್ಸ್ ಆಪರೇಷನ್ಗೆ ಮಾಡುವ ಡಾಕ್ಟರ್ ಹೇಳುದು ಟೀ ಕುಡ್ದು ಆಪರೇಷನ್ ಶುರು ಮಾಡುವ ಹೇಳುದ? ಮನೆಗೆ ತೋಟದ ಕೆಲಸಕ್ಕೆ ಬಂದವರಿಗೆ ಟೀ ಕುಡ್ದು ಕೆಲಸ ಮಾಡುವ ಹೇಳುದಲ್ವಾ? ಹಾಗೆ ನಮ್ಮ ಡಾಕ್ಟರ್ ಹೇಳುದು. ನೋಡ, ಅದಕ್ಕೆ ಹೇಳುದು ದೊಡ್ಡ ಆಸ್ಪತ್ರೆಯಲ್ಲಿ ಆದ್ರೆ ನಮ್ಮನ್ನು ಹಿಡಿದು ಬೋಳಿಸಿ ಬಿಡ್ತಾರೆ. ಇದು ಸಣ್ಣ ಆಸ್ಪತ್ರೆ, ಕಡಿಮೆ ಆಗ್ತದೆ. ಅಲ್ಬೇಡವ, ನಾ ಬರ್ತೇನೆ ಹೇಳಿದ, ಅಲ್ಬೇಡ. ಡಾಕ್ಟ್ರೆ, ನಮ್ದು ಎಲ್ಲಿ ಆಪರೇಷನ್ ಎಲ್ಲಿ ಡಾಕ್ಟ್ರೆ? ಆಪರೇಷನ್ ಇಲ್ಲೇ ಅಡುಗೆ ಕೋಣೆಯಲ್ಲ? ಹಾ, ಅಡುಗೆ ಕೋಣೆಯಲ್ಲೇ. ಅಮ್ಮ ಇರು, ಒಂದು 5 ನಿಮಿಷ ಬಿಟ್ಟು ಮಾಡ್ತೇನೆ ಅಮ್ಮ. ಆಯ್ತು ಡಾಕ್ಟ್ರೆ. ಏನ್ ಡಾಕ್ಟ್ರೆ, ಅಡುಗೆ ಕೋಣೆಯಲ್ಲಿ ನಂದು ಅಪೆಂಡಿಕ್ಸ್ ಆಪರೇಷನ್ ಡಾಕ್ಟ್ರೆ. ನಾನು ಮೀನು ಕೊಯ್ಲಿಕ್ಕೆ ಬಂದದಲ್ಲ ಡಾಕ್ಟ್ರೆ. ನೋಡಿ, ನೀವ್ ಹೇಳಿದಾಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಹಿಡಿದು ಬೋಳಿಸ್ತಾರೆ. ಹಾಗಾಗಿ ನಿಮ್ಗೆ ಆಸ್ಪತ್ರೆ ವಾಸನೆನೂ ಆಗಲ್ಲ. ಇಲ್ಲಿ ನೀವು ಮನೆಯಲ್ಲಿ ಇದ್ದೀರಾ, ಹಾಸ್ಪಿಟಲ್ ಇಲ್ಲಿ ಇದ್ದೀರಾ ಅಂತ ಗೊತ್ತೇ ಆಗಲ್ಲ. ಮತ್ತೆ ನಾವು ನಮ್ಮಷ್ಟಕ್ಕೆ ಆಪರೇಷನ್ ಮಾಡ್ತಾ ಇರುವಾಗ ಇದು ಅಡುಗೆ ಕೋಣೆ ಅಲ್ಲ, ನೀವು ಆ ಕಡೆ ಈ ಕಡೆ ಎಲ್ಲ ಕೈ ಹಾಕಿ ಸಿಕ್ಕಿದೆಲ್ಲ ತಿಂತ ಇರ್ಬೋದು. ಹೇಗೂ ಆಗ್ಬೋದು ಡಾಕ್ಟ್ರೆ. ನಂಗೆ ಬೆಳಿಗ್ಗೆ 5 ಗಂಟೆಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ಒಮ್ಮೆ ಮಾಡಿ ಮುಗಿಸಿವ ಡಾಕ್ಟ್ರೆ. ಅಲ್ಲ, ನಿಮ್ಗೆ ಆಪರೇಷನ್ ಇವತ್ತೇ ಮಾಡ್ಬೇಕಾ? ನಾಳೆ ಮಾಡಿದ್ರೆ ಆಗಲ್ವಾ? ಯಾಕಂದ್ರೆ ನನ್ನ ಹೆಲ್ಪರ್ ನರ್ಸ್ ಇವತ್ತು ರಜೆಯಲ್ಲಿದ್ದಾಳೆ, ನನ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರಿಲ್ಲ. ಹಾಗಾಗಿ ನಾಳೆ ಮಾಡಿದ್ರೆ ಆಗ್ಬೋದಾ? ನಂಗೆ ಇವತ್ತೇ ಆಗ್ಬೇಕು ಡಾಕ್ಟ್ರೆ. ನಾಳೆ 5 ಗಂಟೆಗೆ ಬೆಳಿಗ್ಗೆ ನಂಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು. ನನ್ನ ಅಪ್ಪ ಒಂದು ಪಿಂಡ ಬಿಡ್ಲಿಕ್ಕೆ ಉಂಟು ಡಾಕ್ಟ್ರೆ. ಓ, ನಿಮ್ಮ ಅಪ್ಪ ಸತ್ತಿದಾರಾ ಡಾಕ್ಟ್ರೆ? ಮತ್ತೆ ಜೀವಂತ ಇರುವಾಗ ಪಿಂಡ ಬಿಡ್ತಾರ ಡಾಕ್ಟ್ರೆ? ಒಮ್ಮೆ ಸ್ಟಾರ್ಟ್ ಮಾಡಿ ಡಾಕ್ಟ್ರೆ, ಒಮ್ಮೆ. ಅಯ್ಯೋ, ಇವಾಗ ನಾನು ಏನ್ ಮಾಡ್ಲಿ? ಸರಿ, ಹಾಗಾದ್ರೆ ನಾನು ಒಂದ್ ಕೆಲ್ಸ ಮಾಡ್ಲಾ? ನನ್ ಗಂಡನಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ. ಡಾಕ್ಟರ್ ಇದ್ದು ಗಂಡ ಅಲ್ವಾ, ಅವ್ರು ಕೂಡ ಸ್ವಲ್ಪ ಮಟ್ಟಿನ ಡಾಕ್ಟರ್ ಆಗ್ಲಿಕ್ಕೆ ಸಾಕು ಅವರು. ಡಾಕ್ಟ್ರೆ, ನೀವಾಗಿಂದ ಇದು ಹೇಳಿದ್ರಿ, ಇದೇ ದೊಡ್ಡ ಆಸ್ಪತ್ರೆ ಆದ್ರೆ ಹಿಡ್ದು ತಿಂತಾರೆ. ಮತ್ತೆ ಮಾಡಿ ಡಾಕ್ಟ್ರೆ, ಮಾಡಿ ಮಾಡಿ ಮಾಡಿ. ಹಲೋ ರೀ, ಎಲ್ಲಿದ್ದೀರಿ? ನೋಡಿ, ಅಪೆಂಡಿಕ್ಸ್ ಆಪರೇಷನ್ ಇಲ್ಲಿ ಪೇಷಂಟ್ ಬಂದಾಯ್ತು. ನನ್ನ ಹೆಲ್ಪರ್ ನರ್ಸ್ ಇವತ್ತು ರಜೆಯಲ್ಲಿದ್ದಾಳೆ. ಹೌದ್ರಿ, 1 ಗಂಟೆ ಮಟ್ಟಿಗೆ ನೀವು ಬಂದು ಹೋಗ್ತೀರಾ? ಜಸ್ಟ್ ಹಿಡಿಯೋಕೆ ಮಾತ್ರ ಅಷ್ಟೇ. ಪ್ಲೀಸ್ ಬನ್ನಿ. ಬರ್ತೀರಲ್ವಾ? ಓಕೆ, ಸರಿ ಸರಿ. ಹಾ ಸರಿ ಡಾಕ್ಟ್ರೆ, ಬರ್ತಾರಂತೆ. ನೋಡಿ, ನಾನು ಆಪರೇಷನ್ ಮಾಡುವಾಗ ಪ್ರಜ್ಞೆ ತಪ್ಪಿಸಲ್ಲ. ಹಾ, ಪ್ರಜ್ಞೆ ತಪ್ಪಿಸಲ್ಲ. ಆಪರೇಷನ್ ಮಾಡುವ ಜಾಗಕ್ಕೆ ನೋವು ಸಾಯುವ ಇಂಜೆಕ್ಷನ್ ಕೊಡ್ತೀನಿ. ಮತ್ತೆ ನಾನು ನನ್ನಷ್ಟಕ್ಕೆ ಆಪರೇಷನ್ ಮಾಡ್ತಿರುವಾಗ ನಿಮ್ಗೆ ಆಪರೇಷನ್ ಬಗ್ಗೆ ಏನಾದ್ರೂ ಅನುಭವ ಇದ್ರೆ ನೀವು ನನ್ಗೆ ಸಜೆಷನ್ ಕೊಡ್ಬೋದು. ಮತ್ತೆ ನೀವು ಖಾಲಿ ಪುಷ್ ಮಾಡಿದ್ರೆ ಆಯ್ತು, ಮಿಕ್ಕಿದೆಲ್ಲ ನಾರ್ಮಲ್ ಆಗುತ್ತೆ. ಏನ್ ಡಾಕ್ಟ್ರೆ, ಏನ್ ಹೇಳಿದ್ ನೀವು ಬರೀ ಪುಷ್ ಮಾಡಿದ್ರೆ ಆಯ್ತು, ಮಿಕ್ಕಿದೆಲ್ಲ ನಾರ್ಮಲ್ ಆಗುತ್ತೆ. ಡಾಕ್ಟ್ರೆ, ನಂದು ಅಪೆಂಡಿಕ್ಸ್ ಆಪರೇಷನ್. ನಾನಿಲ್ಲಿ ಹೆರಿಗೆ ಆಗ್ಲಿಕ್ಕೆ ಬಂದದಲ್ಲ ಡಾಕ್ಟ್ರೆ. ಅಯ್ಯೋ, ನಾನು ಡೆಲಿವರಿ ಮಾಡಿಸೋ ಡಾಕ್ಟರ್ ಅಲ್ಲ, ಹಂಗ ನನ್ನ ತಲೆಯಲ್ಲಿ ಅದೇ. ಡಾಕ್ಟ್ರೆ, ನನ್ ಕೈ ರಟ್ಟೆ ಜಾರ್ತು ಡಾಕ್ಟ್ರೆ, ರಟ್ಟೆ ಜಾರ್ತು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀರಿ? ನಾನ್ ಕುತ್ಕೊಳಿಸ್ತೇನಲ್ವಾ? ಅಯ್ಯೋ 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 ಅಯ್ಯಪ್ಪ, ಅಯ್ಯೋ. ಏನ್ರಿ ಬೊಬ್ಬೆ ಹಾಕ್ತಿದ್ದೀರಿ? ನಾನು 50 ಹೆಂಗಸರದ್ದು ಡೆಲಿವರಿ ಮಾಡಿದ್ದೇನೆ, ಅವ್ರ ಸಮೇತ ಬೊಬ್ಬೆ ಹಾಕ್ಲಿಲ್ಲ. ನೀವೇನ್ರಿ ಬೊಬ್ಬೆ ಹಾಕುದು? ಡಾಕ್ಟ್ರೆ, ನಾನ್ ರಟ್ಟೆ ಜಾರುವಾಗ ಬೊಬ್ಬೆ ಹಾಕಿದ್ನ? ಇಲ್ಲ. ರಟ್ಟೆ ಹಿಂದೆ ಸಿಕ್ಕಿಸುವಾಗ ಬೊಬ್ಬೆ ಹಾಕಿದ್ದಲ್ಲ? ಹೌದು. ನೀವು ಅದೇ 50 ಜನ ಹೆಂಗಸರನ್ನು ಡೆಲಿವರಿ ಮಾಡಿದ್ದೀರಲ್ಲ, ಆ ಮಗು ಮೊದ್ಲೆಲ್ಲಿತ್ತು ಅಲ್ಲಿ ತಕೊಂಡೋಗಿ ಇಡಿ ಅಂತ ಗೊತ್ತಾಗ್ತದೆ, ನೋವಾಗ್ತದೆ ಇಲ್ವಾ ಅಂತ. ಏನ್ರಿ ಬಾಯಿಗೆ ಬಂದಾಗೆ ಮಾತಾಡ್ತೀರಾ ನೀವೊಬ್ರು? ಒಮ್ಮೆ ಶುರು ಮಾಡಿ ಡಾಕ್ಟ್ರೆ, ಒಮ್ಮೆ ಶುರು ಮಾಡಿ. ಅಮ್ಮ ದೇವ, 5 ಗಂಟೆ ಹೋಗ್ಲಿಲ್ಲ ಡಾಕ್ಟ್ರೆ. ನೋಡ,
ಆಗ ಫೋನ್ ಮಾಡಿ ಕರೆದಿದೆಯಲ್ಲ, ಒಂದು 25 ಕಿಲೋದ ಆರ್ಡರ್ ಇತ್ತು, ಅದನ್ನ ಪ್ಯಾಕ್ ಮಾಡಿ ಕೊಟ್ಟಾಯ್ತು. ಇನ್ನೊಂದು 3 ಕಿಲೋದ ಆರ್ಡರ್ ಪೆಂಡಿಂಗ್ ಇದೆ. ಇನ್ನೇನ ಕರೆದಿಯಲ್ಲ, ರಪ್ಪ ನಾನು ಹಿಡಿತೇನೆ, ಕುಯ್ದು ಬಿಡಲ್ಲ ಹೋಗಿ. ಡಾಕ್ಟ್ರೆ ಅವರದು ಮತ್ತೆ ಮಾಡಿ ಡಾಕ್ಟ್ರೆ. ಮೊದಲು ನಿಮ್ಮ ಗಂಡನಿಗೆ ಫೋನ್ ಮಾಡಿ ಡಾಕ್ಟ್ರೆ. ಇವರೇ ನನ್ ಗಂಡ. ಇವ್ರು ಯಾವ ಆಸ್ಪತ್ರೆಯಲ್ಲಿ ಡಾಕ್ಟರ್? ಇವರು ಅವ್ರ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಅಲ್ಲ, ಅವರದ್ದು ಕೋಳಿದ ಅಂಗಡಿ. ಹೌದು, ನಮ್ದು ಕೋಳಿ ಅಂಗಡಿ ಇದೆ, ನಾಟಿ ಕೋಳಿ ಎಲ್ಲ ಸಿಗುತ್ತೆ. ಬೇಕಾದ್ರೆ ಕಿಲೋಗೊಂದು 10 ರೂಪಾಯಿ ಕಮ್ಮಿ ಮಾಡಿ ಕೊಡ್ತೇನೆ, ತಗೊಳ್ಳಿ. ಈಗ ಅವರು ಡಾಕ್ಟರ್ ಅಲ್ವಾ? ಅವ್ರದ್ದು ಮಾಂಸದ ಅಂಗಡಿಯಾ? ಹೌದು. ಅಯ್ಯೋ ದೇವರ. ಅಯ್ಯೋ, ನೀವ್ ಯಾಕೆ ಟೆನ್ಷನ್ ಮಾಡ್ತೀರಿ? ಅವ್ರ ಕಾಲ್ ನಿಮ್ಮನ್ನ ಇಡಲಿಕ್ಕೆ ಮಾತ್ರ. ರೀ, ಇಲ್ಲಿ ಬನ್ನಿ, ನನ್ಗೆ ಆಪರೇಷನ್ ಮಾಡ್ಲಿಕ್ಕಿದೆ. ಇಲ್ಲಿ ಹೊಟ್ಟೆಲಿರುವ ಕೂದಲು ತೆಗಿರಿ ಸ್ವಲ್ಪ. ಅಯ್ಯೋ, ಈಗ ಆಪರೇಷನ್ ಮಾಡ್ಲಿಕ್ಕೆ ಕೂದಲು ತೆಗಿಬೇಕಾ? ಅದಕ್ಕೆ ಇಷ್ಟು ಟೆನ್ಷನ್ ಹಾಕಿ ಆ ಗ್ಯಾಸ್ ಅಲ್ಲಿ ನೀರನ್ನು ಗುಳು 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 ಅಂತ ಬಿಸಿ ಮಾಡಿ ಇವ್ರನ್ನ ಮುಳುಗಿಸಿ ತೆಗೆದು ಬಿಡುವ. ಆಮೇಲೆ ಹಿಂಗೆ ಒರೆಸಿದ್ರೆ ಆ ಸ್ಕಿನ್ ಔಟ್ ಆಗುತ್ತೆ. ನಾವು ಕೋಳಿ ಅಂಗಡಿಯಲ್ಲಿ ಅದೇ ಮಾಡುದು. ಮಾಂಸದ ಅಂಗಡಿ ಏನಾದ್ರು ನೀರನ್ನು ಕುದಿಸಿ ಗುಳ್ಗುಳ್ಗುಳಿ ಅಲ್ಲಿ ನಾನು ಮುಳುಗಿಸಿ ತೆಗೆದು. ನಾನೇನು ಬಾಯ್ಲರ್ ಕೋಳಿ ಅಣ್ಣ ನಾನು. ಡಾಕ್ಟ್ರೆ ಹತ್ರ ಬರ್ಬಾರ್ದು, ಕಾಲು ಹಿಡಿಲಿಕ್ಕೆ ಮಾತ್ರ ಡಾಕ್ಟ್ರೆ. ಸರಿ, ನೀವು ಟೆನ್ಷನ್ ಮಾಡ್ಬೇಡಿ, ಅವ್ರ ಕಾಲಿ ನಿಮ್ಮನ್ನ ಹಿಡಿಯೋದು ಮಾತ್ರ. ರೀ, ಬನ್ನಿ, ಕೂದಲು ತೆಗಿರಿ, ನನ್ಗೆ ಮಾರ್ಕ್ ಮಾಡೋಕಿದೆ. ಅಯ್ಯ, ಈಗ ಅದನ್ನೊಂದು ಕಟ್ ಮಾಡ್ಲಿಕ್ಕೆ ಮಾರ್ಕ್ ಮಾಡ್ಲಿಕ್ಕೆ ಅಷ್ಟು ಟೆನ್ಷನ್ ಹಾಕಿ ಒಂದು ನೂಲನ್ನು ಬಿಳಿ ಪೈಂಟಿಯಲ್ಲಿ ಮುಳುಗಿಸಿ ನಾನು ಕೆಳಗಿಂದ ಹಿಡಿತೇನೆ, ನಿನ್ ಮೇಲಿಂದ ಹಿಡಿ, ಹಿಂಗೆ ಹೊಡಿವ. ಆಗ ಬಿಳಿ ಮಾರ್ಕ್ ಆಗುತ್ತೆ, ಅಲ್ಲೇ ಕೊಯ್ಲಿಕ್ಕೆ ಶುರು ಮಾಡ್ಬೋದು. ಏನ ಇಲ್ಲಿ ನೂಲನ್ನು ಇಲ್ಲಿ ನೀನ್ ಹಿಡ್ದು ಇಲ್ಲಿ ಏನ ನೀನು ನ್ಯಾಷನಲ್ ಹೈವೇಗೇನ ಲೈನ್ ಹೊಡಿದಾನ ಬಿಳಿದ್ದು. ಡಾಕ್ಟ್ರೆ ಒಮ್ಮೆ ಕೊಯ್ದು ಬಿಡಿ ಡಾಕ್ಟ್ರೆ, ಕೊಯ್ದು ಬಿಡಿ. ಈಗ ಕೊಯ್ಬೇಕಂತಲ್ಲ, ಚಾಕ್ ಕೊಡು, ಚಾಕ್ ಕೊಡು, ಚಾಕ್ ಕೊಡು. ಏನು ನನ್ನ ಬಾಯಿಗೆ ನೀರು ಕೊಟ್ಟು ನನ್ನ ಹಲಾಲ್ ಚಿಕನ್ ಮಾಡ್ದಾನ ನೀನು. ಡಾಕ್ಟ್ರೆ ಒಮ್ಮೆ ಪ್ರಜ್ಞೆ ತಪ್ಪಿಸಿ ಡಾಕ್ಟ್ರೆ. ಸರಿ, ನಾನು ತಪ್ಪಿಸ್ತೀನಿ. ನೀವು ಫಸ್ಟ್ ಡ್ರೆಸ್ ಹಾಕಿ, ತಗೊಳ್ಳಿ, ಡ್ರೆಸ್ ಹಾಕಿ ನೀವು. ಡಾಕ್ಟ್ರೆ ನಂದು ಅಂಗಿ ತೆಗಿಲಿಕ್ಕೆ ಇಲ್ವಾ ಡಾಕ್ಟ್ರೆ? ಇಲ್ಲ, ಅವರು ನಿಮ್ಮ ಅಂಗಿಯನ್ನ ಒಂದು ಸೈಡ್ಗೆ ಸರಿಸಿ ಅಲ್ಲೇ ಕಟ್ ಮಾಡಿಬಿಡ್ತಾರೆ. ನಾವು ಅಲ್ಲಿ ಕೋಳಿ ಎಲ್ಲ ಕಟ್ ಮಾಡುವಾಗ ಅರ್ಜೆಂಟ್ ಇದ್ದಾಗ ಇದೇ ತರ ಮಾಡ್ಬಿಡುದು. ಅದೇನ್ ಟೆನ್ಷನ್ ಇಲ್ಲ, ಆಗ್ಬಿಡುತ್ತೆ ಅದು. ಅಯ್ಯೋ, ಹೇಗೂ ಆಗ್ಬೋದು ಡಾಕ್ಟ್ರೆ. ಒಮ್ಮೆ ಪ್ರಜ್ಞೆ ಒಮ್ಮೆ ತಪ್ಪಿಸಿ ಡಾಕ್ಟ್ರೆ. ತಪ್ಪಿಸ್ತೀನಿ. ನೋ ಸಾಯ್ಬೇಕು ರೀ, ನಂಗೆ ಇಂಜೆಕ್ಷನ್ ಕೊಡೋಕಿದೆ, ಸ್ವಲ್ಪ ಇಡೀರಿ ಅವರನ್ನ. ನನ್ಗೆ ಈ ತರ ಕೂತ್ಕೊಂಡ್ರೆ ನಂಗೆ ಇಡ್ಲಿಕ್ಕೆ ಗ್ರಿಪ್ ಆಗಲ್ಲ. ಯಾಕಂದ್ರೆ ನಮ್ದು ಫಾರ್ಮ್ ಅಲ್ಲಿ ನಾವು ಕೋಳಿಗಳನ್ನ ಹಿಡಿದು ಅಭ್ಯಾಸ ಅಲ್ಲ. ಈ ಜನ ನಮ್ಮ ಕೋಳಿಯಾಗಿ ಹಿಂಗೆ ಕೂತ್ಕೊಳ್ಳಿ, ಆಗ ನಂಗೆ ಇಡ್ಲಿಕ್ಕೆ ಸ್ವಲ್ಪ ಗ್ರಿಪ್ ಆಗುತ್ತೆ. ರೀ, ಸ್ವಲ್ಪ ಕೋಳಿ ತರ ಕೂತ್ಕೊಳ್ತೀರಾ? ಏನ್ರಿ ಕೋಳಿ ತರ ಕೂತ್ಕೊಳ್ಳಿ? ನಾನೇನು ಗೂಡಲ್ಲಿ ಕೂತ್ಕೊಂಡಿದ್ದೇನೆ? ನಾನು ನಂಗೆ ಆಗುದಿಲ್ಲ. ಆಗುದಿಲ್ಲ ಅಂದ್ರೆ ನಂಗೆ ಲೇಟ್ ಆಗುತ್ತೆ, ನಾನು ಹೋಗ್ತೇನೆ. ಅಮ್ಮ, ಮಾಂಸದ ಅಂಗಡಿ ನಂಗೆ ಬೆಳಿಗ್ಗೆ 5 ಗಂಟೆಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಉಂಟು ಅಮ್ಮ. ಬಾ ಅಮ್ಮ, ಕೂತ್ಕೊಳ್ಳು ಅಮ್ಮ. ಅಯ್ಯೋ ದೇವ. ಹೀಗೆ ಬರೀ ಬೇಜಾರಲ್ಲಿ ಸತ್ತ ಕೋಳಿ ಕೂತ್ಕೊಂಡ್ರೆ ನಂಗೆ ಇಡ್ಲಿಕ್ಕೆ ಮೂಡ್ ಬರಲ್ಲ. ನಾವೆಲ್ಲ ಅಲ್ಲಿ ಕೋಳಿ ಇಡ್ಲಿಕ್ಕೆ ಹೋಗುವಾಗ ಅದೆಲ್ಲ ಕೋಳಿ ಕೊಕ್ಕೊ 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 ಅಂತ ಬೊಬ್ಬೆ ಆಗುತ್ತೆ. ನಾನು ಇಡ್ಲಿಕ್ಕೆ ಹೋದಾಗ ಒಂಚೂರು ಕೊಕ್ಕೊ 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 ಅಂತ ಬೊಬ್ಬೆ ಹಾಕ್ಬೇಕು. ರೀ, ಸ್ವಲ್ಪ ಕೋಳಿ ತರ ಕೊಕ್ಕೊ ಕೊಕ್ಕೊ ಅಂತ ಬೊಬ್ಬೆ ಹಾಕಿ. ಏನ್ರಿ ಕೊಕ್ಕೊ ಕೊಕ್ಕೊ ಏನ್ರಿ? ನಾನಿನ್ನ ಮೊಟ್ಟೆಗೆ ಕಾವು ಕೊಡೋದು ಇಲ್ಲಿ ಕೊಕ್ಕೊ 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 ಕೊಕ್ಕೊ. ನಾನೇನು ಹೇಟ ಇಲ್ಲಿ? ನಂಗೆ ಆಗುದಿಲ್ಲ ನಂಗೆ ಲೇಟ್ ಆಗುತ್ತೆ, ನಾನು ಹೋಗ್ತೇನೆ. ಅಮ್ಮ, ಮಾಂಸದ ಅಂಗಡಿ ನಂಗೆ ಬೆಳಿಗ್ಗೆ ಪಿಂಡ ಬಿಡ್ಲಿಕ್ಕೆ ಉಂಟಮ್ಮ. ಬಾ ಅಮ್ಮ, ಕೂತ್ಕೊಳ್ಳುವ. ನೋ ಸತ್ತಿತಾ? ನೋ ಸತ್ತಿತಾ? ಟೂತ್ ಪಿಕ್ ಹಾಕಿ ನೋಡಂತೆ, ನೋವು ಉಂಟ ಇಲ್ಲ ಅಂತ. ಅಯ್ಯೋ ರೀ, ನನ್ನ ಆಪರೇಷನ್ ಮಾಡುವ ಸಣ್ಣ ಚಾಕು ಎಲ್ಲಿದೆ? ಅಯ್ಯೋ, ಅದು ನಿಂಗೆ ಹೇಳಿಕ್ ಮರ್ತೋಯ್ತು. ಮೊನ್ನೆ ಚಿಕನ್ ಲಾಲಿಪಾಪ್ 30 ಪೀಸ್ ಆರ್ಡರ್ ಇತ್ತಲ್ಲ, ಅದನ್ನ ಕಟ್ ಮಾಡ್ಲಿಕ್ಕೆ ಈ ಚಾಕು ತಗೊಂಡು ಹೋಗಿದ್ದೆ, ವಾಪಸ್ ತರಲೇ ಇಲ್ಲ. ಹಾಗಾದ್ರೆ ಇವಾಗ ಹೇಗೆ ಆಪರೇಷನ್ ಮಾಡುದು? ನೀನೇನ್ ಟೆನ್ಷನ್ ಮಾಡ್ಬೇಡ. ಡೈಲಿ ನಾವು ಅಲ್ಲಿ ಕೋಳಿ ಕಟ್ ಮಾಡೋದು ಒಂದು ದೊಡ್ಡ ಒಂದು ಚಾಕು ಇದೆ, ತಗೊಂಡ್ ಬರ್ತೇನೆ. ಅಮ್ಮ, ಇಲ್ಲಿ ಬಾ ಅಮ್ಮ. ಡಾಕ್ಟ್ರೆ, ನಿಮ್ದು ತುಕ್ಕು ಹಿಡಿದ ಚಾಕಾದ್ರೂ ಅಡ್ಡಿಲ್ಲ ಡಾಕ್ಟ್ರೆ, ಅದರಲ್ಲೇ ಕೊಯ್ದ್ರಿ ಡಾಕ್ಟ್ರೆ. ಆ ಒಂದು ಮಾಂಸದ ಅಂಗಡಿದು ಯಾವ ಐಟಮು ಇಲ್ಲಿ ಬರೋದು ಬೇಡ ಡಾಕ್ಟ್ರೆ. ಅಮ್ಮ ದೇವ, ಒಮ್ಮೆ ಸ್ಟಾರ್ಟ್ ಮಾಡಿ ಡಾಕ್ಟ್ರೆ, ನಂಗೆ 5 ಗಂಟೆಗೆ ಹೋಗ್ಲಿಕ್ಕೆ ಉಂಟು. ಮಾಡಮ್ಮ. ಒಂದ್ ನಿಮಿಷ ಇಲ್ಲಿ ನೋಡಿ ಡಾಕ್ಟ್ರೆ. ನೀವು ಅದೆಂತ ಮಾಡಿದ್ದು ಡಾಕ್ಟ್ರೆ? ಅದು ನಾನು ಸೆಲ್ಫಿ ತೆಗ್ದದ್ದು. ಯಾಕಂದ್ರೆ ನಾನ್ ಮತ್ತೆ ನನ್ ಗಂಡ ಸೇರಿ ಫಸ್ಟ್ ಟೈಮ್ ಆಪರೇಷನ್ ಮಾಡುದು, ಅದಕ್ಕೆ ಒಂದು ಫೇಸ್ಬುಕ್ ಅಲ್ಲಿ ಅಪ್ಡೇಟ್.
ಫಸ್ಟ್ ಟೈಮ್ ಆಪರೇಷನ್ ವಿತ್ ಮೈ ಹಾಕ್ತಿ. ನಾಳ್ದು ಸಂಡೇ ಒಂಚೂರು ನೀನ್ ಚಿಕನ್ ಸ್ಟಾಲ್ ಗೆ ಬರ್ಬೇಕು. ಯಾಕೆ? ನಾವಿಬ್ರು ಫಸ್ಟ್ ಟೈಮ್ ಕೋಳಿ ಓಪನ್ ಮಾಡೋದನ್ನು ಇಬ್ರು ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ಬೇಕು. ಹಾಕೊಂಡ್ವಾ? ಅದು ಹೂ ಯಾಕಪ್ಪ? ಅದು ಹೂ ಯಾಕಂದ್ರೆ ನಮ್ಮ ಹೆಂಡತಿ ಫಸ್ಟ್ ಟೈಮ್ ಆಪರೇಷನ್ ಮಾಡ್ತಾ ಇದ್ದಲ್ಲ, ಒಂದ್ ವೇಳೆ ಆಪರೇಷನ್ ಸಕ್ಸಸ್ ಆದ್ರೆ ಅವಳಿಗೆ ಹಾಕೋದು, ಆಪರೇಷನ್ ಅನ್ನೋದು ಹೆಚ್ಚು ಕಮ್ಮಿ ಆದ್ರೆ ನಿಮ್ ತಲೆಗೆ ಹಾಕೋದು. ಟೆನ್ಷನ್ ಮಾಡಬೇಡಿ, ನೀವು ಟೆನ್ಷನ್ ಮಾಡಬೇಡಿ. ಸೇಮ್ ಕೋಳಿ ತರಾನೇ ಮಾರ್ರೆ. ಅಲ್ಲಿ ಲಿವರ್, ಕರುಳು, ಗುಡ್ಡ, ಪಾಯ ಎಲ್ಲ ಸೇಮ್. ಗಂಟೆ ಎಷ್ಟಾಯ್ತಾ? ಗಂಟೆ 10:30 ಆಯ್ತು. ಗಂಟೆ 10:30 ಆಯ್ತಾ? ಹಾಗಾದ್ರಿಂದ 10 ಮಿನಿಟ್ ಟೀ ಕುಡಿಲಿಕ್ಕೆ ನಿಲ್ಸುವ. ಯಾವ್ದಕ್ಕೆ ನಿಲ್ಸುದು? ಒಂದು ಟೀ ಕುಡಿಲಿಕ್ಕೆ ನಿಲ್ಸುವ. ಏನ 10 ನಿಮಿಷ ಟೀ ಕುಡ್ಲಿಕ್ಕೆ ನಿಲ್ಲಿಕ್ಕೆ ಇದೆ ಅಂತ ಟೂರಿಸ್ಟ್ ಬಸ್ ಅನ್ನ ಇದು? ಯಾವ ಪ್ರಾಣಿರಿ ನೀವು? ಓಯ್, ಇಲ್ಲಿ ಕೊಯ್ದಾಕಿ ಹೋಗಿ ಟೀ ಮಾಡ್ಲಿಕ್ಕೆ ರೆಡಿ ಆಗ್ಲಿಕ್ಕೆ ಹೋಗಿದ್ದೀರಲ್ಲ ರೀ. ಯಾವ ನಮ್ ಪ್ರಾರಬ್ಧ. ನಮ್ದು ಇಲ್ಲಿ ನಾವು ಕೋಳಿ ಎಲ್ಲ ಓಪನ್ ಮಾಡುವಾಗ ಆ ಲಿವರ್ ಪೀಸದ ಮೇಲೆ ಕೆಂಪುದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ತೆಗಿತೇವೆ. ಇದನ್ನ ಮೊದಲು ತೆಗಿಲ್ಲ ಸ್ವಲ್ಪ ರೀ. ಇಲ್ಲಿ ಗ್ಯಾಸ್ ಪೈಪ್ ಲೀಕೇಜ್ ಆಗ್ತಾ ಇದೆ, ಕಟ್ಲಿಕ್ಕೆ ಏನಾದ್ರೂ ಕೊಡಿ. ಅಯ್ಯೇ, ಕಟ್ಲಿಕ್ಕೆ ಇಲ್ಲಿ ಏನಿದೆ? ಇಲ್ಲಿ ಎಲ್ಲಿ ಸಿಗುತ್ತೆ? ಏನ್ ಸಿಗುತ್ತೆ ಅದು ಕೊಡಿ. ಇಲ್ಲಿ ಏನಿಲ್ವಾ? ಏನಾದ್ರೂ ಕೊಡಿ. ಬೇಗ ಕೊಡಿ, ಗ್ಯಾಸ್ ಲೀಕೇಜ್ ಉಂಟು ಇಲ್ಲಿ. ಕೊಡಿ. ಏನ್ ಸಾಯ್ತೀಯಾ? ಎಷ್ಟು ತಿಂದು ಸಾಯ್ಬೇಕು? ಎಷ್ಟು ತಂದು ಹಾಕಿದ್ರು ನೀನು ಹೊಟ್ಟೆಗೆ ಸಾಕಾಗಲ್ಲ. ಹಿಂಗೆ ತಿನ್ಲಿಬೇಕಲ್ಲ ನೀನು. ಸಾಯ್ ನಾಯಿ. ಗುರು, ಮಾಂಸದ ಅಂಗಡಿ, ಆ ಗ್ಯಾಸಿನ ಪೈಪಿಗೆ ಕಟ್ಲಿಕ್ಕೆ ಏನ್ ಕೊಟ್ಟದಮ್ಮ ನೀವು? ಅಮ್ಮ, ಇಷ್ಟಕ್ಕದು ಕಿತ್ತು ಕೊಟ್ರಲ್ಲ, ಏನಮ್ಮ ಅದು? ಕರುಳಿನ ಪೀಸ್. ಅವನ ಹತ್ರ ಬಾಯಿಗೆ ಕೈ ತೆಗೆದು ಮಾತಾಡ್ಲಿಕ್ಕೆ ಹೇಳಿ. ಏನಂತ ಸರಿ ಹೇಳಿ. ಅದೊಂದು ಎಕ್ಸ್ಟ್ರಾ ಕರುಳಿದ ಪೀಸ್ ಇತ್ತು, ಅದನ್ನ ತೆಗೆದು ಕೊಟ್ಟದ. ಅದು ನಾಯಿಗೆ ಅಂತ ಬಿಸಾಡಿದ್ದು? ಒಳ್ಳೆ ಶ್ರೀಲಂಕಾದ ಬೌಲಿಂಗ್ ಹಾಕಿದಾಗೆ ಬಿಸಾಡಿದ್ರಲ್ಲ, ಅದು ಎಂತದು ನಾಯಿಗೆ ಬಿಸಾಡಿದ್ದು? ಅದೊಂದು ಎಕ್ಸ್ಟ್ರಾ ಲಿವರ್ ಪೀಸ್ ಇತ್ತು. ಡಾಕ್ಟ್ರೆ, ನೀವು ಇಲ್ಲೇ ನಿಲ್ಲಿ ಡಾಕ್ಟ್ರೆ. ಇಲ್ದಿದ್ರೆ ಇವ ಒಳಗಿದ್ದದ್ದೆಲ್ಲ ಖಾಲಿ ಮಾಡಿ ಹೊಯ್ಗೆ ತುಂಬಿಸಿರ್ತಾನೆ ಡಾಕ್ಟ್ರೆ. ಅಯ್ಯೋ ದೇವರೇ. ಒಂದು ಟೀ ಕುಡಿದು ಶುರು ಮಾಡೋಣ. ಕೊಡು 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 ಕೊಡು. 1 ಮಿನಿಟ್. ಅದ್ರಲ್ಲಿ ಡಾಕ್ಟ್ರೆ, ಒಂದು ದಿವಸ ರಸ್ತೆ ಒಳಗೆ ಬಿತ್ತು ಡಾಕ್ಟ್ರೆ. ತೊಂದ್ರೆ ಇಲ್ಲ, ನಮ್ಗೆ ನಿಮ್ಮ ಮೇಲೆ ಧೈರ್ಯ ಇದೆ. ಮತ್ತೆ ಆಪರೇಷನ್ ಮುದ್ಮೇಲೆ ತೆಗುವ. ನಾವು ಆ ರಸ್ಕದ ಚಾರ್ಜ್ ಇನ್ಕ್ಲೂಡ್ ಮಾಡುದಿಲ್ಲ. ಓಯ್, ನೀವು ಟೀ ಕುಡಿತಾ ಇದ್ದೀರಿ ಗಂಡ ಹೆಂಡತಿ ಸೇರಿ. ನಾನೇನ್ ಮಾಡುದು ನಿಮ್ಮ ಟೀ ಕುಡಿಯುವಾಗ? ಓ, ಈಗ ನಾವು ಟೀ ಕುಡಿಯುವಾಗ ಇವ್ರಿಗೆ ಬೋರ್ ಆಗತ್ತಲ್ಲ. ಈಗ ಆಪರೇಷನ್ ಮುಗಿಯುವಾಗ ಒಂದು ಮಧ್ಯಾಹ್ನ ಆಗ್ಬೋದು. ನಿನ್ಗೂ ಒಂಚೂರು ಪದಾರ್ಥ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗತ್ತಲ್ಲ. ಒಂದ್ ಕೆಲಸ ಮಾಡು, ಅವ್ರ ಕೈಲಿ ಈರುಳ್ಳಿ ಕೊಡು, ಅವ್ರ ಸಿಪ್ಪೆ ತೆಗಿತಾ ಇರ್ಲಿ. ಬೆಸ್ಟ್ ಐಡಿಯಾ. ಒಂದು 2 ಹಸಿ ಮೆಣಸು ಕೊಡು, ನಾವು ಕೊಚ್ಚಂಬರಿ ಮಾಡುವ. ಅಯ್ಯೋ ದೇವರೇ. ಮತ್ತೊಂದು ಕೆಲಸ, ಈಗ ನಾವು ಈ ಟೀ ಕುಡಿದ ತಕ್ಷಣ ಒಂದ್ ಸೈಡ್ ಇದು ಮುಗಿಸ್ಬಿಡುವ. ಆಮೇಲೆ ಟೀ ಕುಡಿದ ಆದ್ಮೇಲೆ ಇನ್ನೊಂದ್ ಸೈಡ್ ಇದು ಮುಗಿಸುವ. ಏನ? ಟೀ ಕುಡಿಯೋ ಮೊದ್ಲು ಒಂದ್ ಸೈಡ್, ಟೀ ಕುಡಿದ ಆದ್ಮೇಲೆ ಇನ್ನೊಂದ್ ಸೈಡ್. ಏನು ನಮ್ಮ ಮನೆಗೆ ಟ್ರ್ಯಾಕ್ಟರ್ ಇಟ್ಕೊಂಡು ಗದ್ದೆ ಉಳ್ಳಿಕ್ಕೆ ಬಂದದಾನೆ. ಅಯ್ಯೋ ದೇವರೇ. ನೋಡ್ರಿ, ಅವ ಆಪರೇಷನ್ ಮಾಡ್ಲಿಕ್ಕೆ ಬಂದದ್ದ ಅಲ್ಲ ಮಾಂಸದ ಅಂಗಡಿಯವನ ಅಲ್ಲ ತೋಟದ ಕೆಲಸಕ್ಕೆ ಬಂದದ್ದ ಏನಂತೇಳಿ ಗೊತ್ತಾಗೋದಿಲ್ಲ. ಎಷ್ಟು ದಿನ ಆಯ್ತಾ ತಿನ್ನದೆ? ಅಯ್ಯೋ ನೋಡ್ರಿ, ಓಯ್ ನೀವು ಒಬ್ಬ ದೊಡ್ಡ ಡಾಕ್ಟ್ರು, ಇವ ಮಾಂಸದ ಅಂಗಡಿ. ಇವ ಎಲ್ಲಿಂದ ನಿಮ್ಗೆ ಸಟ್ಟಾದದ್ದು? ಎಲ್ಲಿಂದ ನಿಮ್ಗೆ? ನನ್ಗೆ ಮತ್ತೆ ಅವರಿಗೆ ಲವ್ ಆದದ್ದು. ನಾನ್ ಕಾಲೇಜ್ ಹೋಗೋ ಟೈಮಲ್ಲಿ ನನ್ನ ಅಕ್ಕನ ಮದುವೆ ರಿಸೆಪ್ಷನ್ಗೆ ಅವ್ರ ತಂದೆ ಅಂಗಡಿಯಿಂದ ನನ್ನ ತಂದೆ 30 kg ಕೋಳಿ ಆರ್ಡರ್ ಮಾಡಿದ್ರು. ನನ್ನ ತಂದೆ ತುಂಬಾ ಕಷ್ಟದಲ್ಲಿದ್ರು. ಆ 30 kg ಹಣ ಒಮ್ಮೆಲೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನನ್ನ ಹತ್ರ ಕೊಟ್ಟು ನಾನು 30 ತಿಂಗಳು ಅವರ ಅಂಗಡಿಗೆ ಹಣ ಕೊಡ್ಲಿಕ್ಕೆ ಹೋಗ್ತಿದ್ದೆ. ಹಾಗೆ ಆ 30 ತಿಂಗಳು ಅವರ ಅಂಗಡಿಗೆ ಹೋಗಿ ಅವರನ್ನು ನೋಡಿ ನನ್ಗೆ ಮತ್ತೆ ಅವರಿಗೆ ಲವ್ ಆಗಿದ್ದು. ಆ ಲವ್ನ ದಿನಗಳು ಎಣಿಸುವಾಗ ಏನು ಖುಷಿ, ಏನು ಜಾಲಿ. ಓ ಓ ಓ ಅಮ್ಮ ಡಾಕ್ಟ್ರೆ, ಮಾಂಸದ ಅಂಗಡಿ ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೀರಿ. ಓ ಅಯ್ಯೋ, ನಿಮ್ಗೇನ್ ಕರ್ಮದ ಜ್ವಾಲಿ ಅಬ್ಬಾ ಅಂದೆ. ಅಯ್ಯೋ ದೇವರ, ಏನಪ್ಪ ಇದು? ಯಾವ ಯಾವ ಅಯ್ಯೋ ಯಾವ ತರ
ಅಯ್ಯೋ ದೇವರ, ದೊಡ್ಡದು ಬೇಕಾ? ದೊಡ್ಡದು ಎಲ್ಲಿಗೆ ದೊಡ್ಡದು ಬೇಕಾ? ಏನ್ ಎರಡು ಕಿಡ್ನಿ ತೆಗಿತಿ ಇಲ್ಲಿ ಬಂದು ದೊಡ್ಡದು ಬಂದ್ರೆ ಇದು ಹೊಡಿತೀನಿ ಈಗ. ಸಾವಸಲ್ಲ ನಿಮ್ದು. ನೀವಿವತ್ತು ಎಷ್ಟು ರೊಮ್ಯಾಂಟಿಕ್ ಆಗಿ ಕಾಣ್ತಿದ್ದೀರಾ, ಆದ್ರೆ ನಿಮ್ಗೆ ಆ ಕೋಳಿ ಮೇಲೆ ಇರೋ ಪ್ರೀತಿ ನನ್ ಮೇಲೆ ಚೂರ್ನೂ ಇಲ್ಲ. ನೋಡು, ನನ್ಗೆ ಆ ಕೋಳಿ ಮೇಲೆ ಮತ್ತೆ ನಿನ್ ಮೇಲೆ ಸೇಮ್ ಪ್ರೀತಿ ಇದೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾವು ಕಾಲೇಜಲ್ಲಿ ಇರುವಾಗ ಕಾಲೇಜಿನ ಎದುರಲ್ಲಿರುವ ಮರದಲ್ಲಿ ನಿನ್ಗೋಸ್ಕರ ನಾನು ಏನಂತ ಕೆತ್ತಿದ್ದೇನೆ ಅಂತ. ಏನ್ ಕೆತ್ತಿದ್ದೀರಿ? I love you. ಅಷ್ಟೇನಾ? ಮರುದಿನ ನಾ ಬಂದು ಆ ಮರದಲ್ಲಿ ನಾನೇನ್ ಕೆತ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಏನು? ಇಲ್ಲಿ ಕೊಡಿ. I love you too. ಒಂಚೂರು ಅಂಡರ್ಲೈನ್ ಅಂಡರ್ಲೈನ್ ಆಗೋದು. ನೀವಿಬ್ರು ಗಂಡ ಹೆಂಡತಿ ಸೇರಿ ಏನು ಬ್ರಹ್ಮ ಕಲಶೋತ್ಸವದ ಬ್ಯಾನರ್ ಬರ್ದತ ಇಲ್ಲಿ. ಅವ ಐ ಲವ್ ಯು ಅಂತ ಬರ್ದ, ನಿಮ್ಗೆ ಅದಕ್ಕೆ ಟೂ ಅಂತ ಸೇರಿಸ್ಬೋದಿತ್ತು. ನಿಮ್ದು ಪುನಃ ಅಂತ ಎಕ್ಸ್ಟ್ರಾ ಐ ಲವ್ ಯು ಟು. ತೊಂದ್ರೆ ಇಲ್ಲಪ್ಪ, ನಂದೆಲ್ಲ ಇಲ್ಲಿ ನೋವು ಎಲ್ಲ ಸತ್ತೋಗಿದೆ, ನಮ್ಗೆ ಗೊತ್ತಾಗೋದಿಲ್ಲಪ್ಪ. ಇರ್ಲಿ, ಒಂದು ಖುಷಿ, ನಿಮ್ಗೆ ಇಷ್ಟರವರೆಗೆ ಜಗಳ ಆಗ್ಲಿಲ್ಲಲ್ಲ, ಅದು ಖುಷಿ. ಒಳ್ಳೆ ಅನ್ಯೋನ್ಯತೆಯಲ್ಲಿ ಇದ್ರಲ್ಲ, ಅದು ಖುಷಿ ನನಗೆ. ಅಯ್ಯೋ, ಯಾಕಂದ್ರೆ ನಮ್ಗೆ ಆತರ ಜಗಳ ಆಗ್ಲಿಕ್ಕೆ ಕಾರಣನೇ ಇಲ್ಲ. ಯಾಕಂದ್ರೆ ಅವಳಿಗೋಸ್ಕರ ಎಲ್ಲಾ ಕಡೆಯಲ್ಲೂ ಅವ್ರಿಗೆ ಟೀ ಕುಡಿಸ್ಲಿಕ್ಕೆ ಚಾ ಕುಡಿಸ್ಲಿಕ್ಕೆ ಎಲ್ಲ ಖರ್ಚು ಮಾಡಿದವ ನಾನೇ. ಏನ್ ಖರ್ಚು ಮಾಡಿದ್ದು? ಅಷ್ಟು ಸಲ ನಾನು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೀನಿ, ಒಂದ್ಸಲನಾದ್ರೂ ನೀವು ಬಿಲ್ ಕೊಟ್ಟಿದ್ದೀರಾ? ಒಬ್ಬ ಥರ್ಡ್ ಕ್ಲಾಸ್ ಯಾರೋ ಒಬ್ಬ ಇದ್ದಾನೆ, ಅವನ ಎದುರಲ್ಲಿ ನನ್ನ ಮರೆ ತೆಗಿದ್ಯಾ? ನೀನ್ ನನ್ಗೆ ಟೀ ಕುಡಿಸ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ಯಾ? ತುಂಬಾ ಖರ್ಚು ಮಾಡಿದ್ದೀನಿ. ಎಷ್ಟು ಖರ್ಚು? ಸಾವಿರ ಮಾಡಿದ್ದೀನಿ ನಾನು. ಎಷ್ಟು ಸಾವಿರ ಖರ್ಚು ಮಾಡಿದ್ಯಾ? ತಗೋ, 5,000 ಇದೆ, ತಗೋ. ಅಮ್ಮ ಮಾಂಸದ ಅಂಗಡಿ ಅದು ಇಲ್ಲಿ ಸ್ಪಾಂಜ್ ಪ್ಯಾಡ್ ಇತ್ತಲ್ಲ, ಅದೇನಮ್ಮ? ನೋಟಿಗೆ ಸ್ಪಾಂಜ್ ಪ್ಯಾಡ್ ಹಾಕಿದ್ರಲ್ಲ, ಅದೇನಮ್ಮ? ಇಲ್ಲಿಂದ ಅದು ಎಕ್ಸ್ಟ್ರಾ ರಕ್ತ. ಬಾಯಿಂದ ಕೈ ತೆಗೆದು ಮಾತಾಡ್ಲಿಕ್ಕೆ ಹೇಳಿ ರೀ. ಏನಂತ ಸರಿ ಹೇಳಿ. ಅಯ್ಯೋ, ಅದು ವೇಸ್ಟ್ ರಕ್ತ, ಕೆಳಗೆ ಬಿದ್ದದ್ದು. ಅದು ಮತ್ತೆ ಅದು ನಾವು ಫಿನೈಲ್ ಹಾಕಿ ತೊಳಿಲೇಬೇಕಾದ. ವೇಸ್ಟ್ ಅದು. ಸರ್ ನಿಮ್ ಫೋನ್. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಐಡಿಯಾದಿಂದ ಕರೆ ಮಾಡ್ತಾ ಇದ್ದೇನೆ. ಹೇಳಮ್ಮ. ನಿಮ್ ಜೊತೆ ಒಂದು 5 ನಿಮಿಷ ಮಾತಾಡ್ಬಹುದಾ ಸರ್? ಏನು ಮಾತಾಡ್ದಮ್ಮ? 10 ನಿಮಿಷ ಟೀಗೆ ನಿಲ್ಸಿದ್ದಾರೆ, ಅದಕ್ಕಿಂತ ಎಕ್ಸ್ಟ್ರಾ ಅಮ್ಮ. ಮಾತಾಡುವಮ್ಮ, ಮಾತಾಡು. ತಿಂಗಳಿಗೆ 500 GB ಫ್ರೀ ಇರೋ ಇಂಟರ್ನೆಟ್ ಆಫರ್ ಇದೆ. ನಿಮ್ ಜೊತೆ ಒಂದು 5 ನಿಮಿಷ ಮಾತಾಡ್ಬಹುದಾ ಸರ್? ಡೌಟ್ ಅಮ್ಮ, 5 ನಿಮಿಷ ಮಾತಾಡೋದು ಬಿಡಿ, ನಾನು 2 ನಿಮಿಷ ಬದುಕುದೇ ಡೌಟ್ ಅಮ್ಮ. ನಂಗೆ ಎಲ್ಲಮ್ಮ 500 GB ಇಲ್ಲಮ್ಮ. ಫೋನ್ ಇಡ್ರಿ. ನಾನು ಕಡಿಮೆ ಆಗ್ತದೆ ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ನನ್ನನ್ನು ಹಿಡಿದು ಬೋಳಿಸ್ತಾರಂತ ಇಲ್ಲಿ ಬಂದೆ. ಆದ್ರೆ ನೀವು ಗಂಡ ಹೆಂಡತಿ ನನ್ನನ್ನು ಈ ಕುರ್ಚಿಯಲ್ಲಿ ಕೂತ್ಕೊಳ್ಸಿ ಒಳ್ಳೆ ಹಲಸಿನನ್ನು ಕಟ್ ಮಾಡಿದಾರೆ, ಕೊಯ್ತು ತಿಂತಾ ಇದ್ದೀರಲ್ರಿ. ಇವತ್ತು ಗೊತ್ತಾಯ್ತು ನನಗೆ, ಯಾವತ್ತು ಒಂದು ಜೀವದ ವಿಷಯ ಬರುವಾಗ 4 ಜನರ ಹತ್ರ ಕೇಳಬೇಕು, ಕಡಿಮೆ ಆಗ್ತದೆ ಅಂತ. ಇಂಥವ್ರ ಏನೂ ಗೊತ್ತಿಲ್ಲದವರ ಹತ್ರ ಹೋದ್ರೆ ನಮ್ಮ ಪರಿಸ್ಥಿತಿ ನಂತರನೇ ಆಗೋದು. ಸವಾಸ ಅಲ್ಲ ನಿಮ್ದು. ಆಯ್ತಾ ಬಂದ್ಯಾ? ಎಷ್ಟು ದಿನ ಸಾಧ್ಯ? ನೀವು ಬೇಕಾ ಇನ್ನೊಂದು ಬೇಕಾ? ನೋಡಪ್ಪ, ಇದನ್ನು ಯಾರ ಹತ್ರ ಚಪ್ಪಲಿ ಒಲಿವನ ಹತ್ರ ಆದ್ರೂ ಒಳಿಸ್ಕೊಳ್ತೀನಿ, ಆದ್ರೆ ನಿನ್ನ ಸಾವಾಸ ಬೇಡ. ಏನು ಉಳಿಸಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಅದು ಕೂಡಿಸ್ ಬೇರೆ ಮಾಡ್ತಾ ಇದ್ರಲ್ಲ, ಏನಾದ್ರು ಇದೆಯಾ? ಇಲ್ಲ, ಅಷ್ಟೆಲ್ಲ ಹೋದ್ಮೇಲೂ ಇನ್ನ ಮನುಷ್ಯ ನಿಂತಿರಲ್ಲ. ಎಂತ ಗ್ರೇಟ್ ಜೀವ ನಿಮ್ದು. ಅದ್ಭುತ ಅದ್ಭುತ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಎಲ್ಲ. ಪಾಪ ಲಿವರ್ ತಗೊಂಡು ನಾಯಿಗೆ ಹಾಕಿದ್ರು ಇವ್ರು, ಅದನ್ನ ಮಾತಾಡ್ತಾ ಇದ್ರು. ಕಾನ್ಸೆಪ್ಟ್ ವಾಸ್ ನೈಸ್, ಆ ಮೆಸೇಜು ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಓಕೆ, ಸೂಪರ್.
ಎಷ್ಟು ಅರ್ಥ ಆಯ್ತು ಅಷ್ಟರಲ್ಲಿ 100% ನಾನು ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ. ಬಿಕಾಸ್ ಸುಮ್ನೆ ಕಾಮೆಂಟ್ಸ್ ಕೊಡೋದು ತಪ್ಪಾಗತ್ತೆ. ಅಂಡ್ ಈ ಭಾಷೆ ನನ್ಗೆ ಹೊಸದಾಗಿರೋದ್ರಿಂದ ಕೆಲವೊಂದು ಪದಗಳು ನನ್ಗೆ ಅರ್ಥ ಆಗೋಕೆ ಸ್ವಲ್ಪ ಲೇಟ್ ಆಗತ್ತೆ. ಅದಕ್ಕೋಸ್ಕರ ನಾನು ಕಲಿತೀನಿ. ತುಂಬಾ ಇಷ್ಟ ಆಗಿದೆ ಒಂದೇ ನನಗೆ ಸಂದೀಪ್ ಮತ್ತೆ ಮರ್ವಿನ್ ಅವರ ಒಂದು ಆ ಲವ್ ಡಾನ್ಸ್, ಆ ಲವ್ ರೊಮ್ಯಾನ್ಸ್, ನಿಮ್ಮಿಬ್ರು ಕೆಮಿಸ್ಟ್ರಿ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಮರ್ವಿನ್ ನಂಗೆ ನಿಮ್ಮಲ್ಲಿ ತುಂಬಾನೇ ಸ್ವಲ್ಪ ಕ್ರಶ್ ಆಗಿದೆ, ಲವ್ ಜಾಸ್ತಿ ಆಗಿದೆ. ನಂಗೆ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು ಮರ್ವಿನ್. ತುಂಬಾ ಚೆನ್ನಾಗಿ ಮಾಡ್ತೀರಾ, ತುಂಬಾ 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 ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ ಆಯ್ತು, ನಂಗೆ ತುಂಬಾ ಖುಷಿ ಆಯ್ತು. once again ಪ್ರಶಂಸಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುರು ಸರ್, ನೀವು ನಮ್ಮ ಶೋ ಮೇಲೆ ಇದ್ದು ಒಂದು ಹಾಡನ್ನ ಅವಾಗವಾಗ ನಮ್ಮ ಕಿವಿಗೆ ಬೀಳಲಿಲ್ಲ ಅಂದ್ರೆ ಮಜಾನೇ ಇರಲ್ಲ ಈ ಶೋಗೆ. ಹೇಳಿ ಕೇಳಿ ಈ ವಾರ ಗಂಡ ಹೆಂಡತಿ ಕಾನ್ಸೆಪ್ಟ್ ಬೇರೆ ಇದೆ. ನನಗೆ ಗೊತ್ತು ನೀವೇ ಒಂದು ಹೊಸ ಸಾಂಗ್ ನ ಕಂಪೋಸ್ ಮಾಡಿಕೊಂಡು ಈ ಥೀಮ್ಗೋಸ್ಕರ ಅಂತಾನೆ ಕಂಪೋಸ್ ಮಾಡ್ಕೊಂಡ್ ಬಂದಿರಾ ಅಂತ ಗೊತ್ತು. ಸೊ ಆ ಹಾಡನ್ನ ಕೇಳ್ತಾ ಕೇಳ್ತಾ ಇವತ್ತಿನ ಎಪಿಸೋಡ್ ನ ಎಂಡ್ ಮಾಡೋಣ. ಮದುವೆ ಅಂದ್ರೇನು? ಹೌದಪ್ಪ. ಸಿಹಿ ಇಲ್ಲದಿರೋ ಜೇನು? ಹೌದಪ್ಪ. ಪ್ರೀತಿ ಅಂದ್ರೇನು? ಹೌದಪ್ಪ. ಬೆಳಕೆ ಇರದ ಮೂನು? ಹೌದಪ್ಪ. ಮದುವೆ ಅಂದ್ರೇನು? ಸಿಹಿ ಇಲ್ಲದಿರೋ ಜೇನು? ಪ್ರೀತಿ ಅಂದ್ರೇನು? ಬೆಳಕೆ ಇಲ್ಲದಿರೋ ಮೂನು? ಹೌದಪ್ಪ. ಹೌದಪ್ಪ. ದೊಡ್ಡೋರು ಸೇರ್ಕೊಂಡು ಗಂಟ ಹಾಕ್ತಾರೆ, ಬಂದೋರು ಉಣ್ಕೊಂಡು ಹೊಂಟೋಗ್ತಾರೆ. ಹೌದಪ್ಪ. ಹೌದಪ್ಪ. ನಮ್ಮೋರು ಫೀಲಿಂಗು ಹಂಚ್ಕೋತಾರೆ, ಉಳಿದೋರು ಗೊತ್ತಿದ್ರು ಸುಮ್ಕಿರ್ತಾರೆ. ಹೌದಪ್ಪ. ಹೌದಪ್ಪ. ಗ್ಯಾಪಲ್ಲಿ ಬಕ್ರ ತರ ನಾವು ಮೈ ಮೇಲೆ ಬಿಟ್ಕೊಳ್ತೀವಿ ಹಾವು. ಹೌದಪ್ಪ. ಹೌದಪ್ಪ. ಖುಷಿಯನ್ನು ಬಯಸೋರು ನಾವ್ಯಾವಾಗ್ಲೂ, ಅದಕ್ಕೆ ತಟ್ಟೋದು ದಿನ ಬಾರ್ ಬಾಗಿಲು. ಹೌದಪ್ಪ. ಹೌದಪ್ಪ. ಗಂಡು ಅಂದ್ರೇನು? ಹೌದಪ್ಪ. ದಡದಲ್ಲಿ ಬಿದ್ದ ಬೀನು. ಹೌದಪ್ಪ. ಹೆಂಡತಿ ಅಂದ್ರೇನು? ಹೌದಪ್ಪ. ಅದು ಸಿಂಹ ಇರೋಬೋನು. ಹೌದಪ್ಪ. ಗಂಡು ಅಂದ್ರೇನು? ದಡದಲ್ಲಿ ಬಿದ್ದ ಮೀನು. ಹೆಂಡತಿ ಅಂದ್ರೇನು? ಅದು ಸಿಂಹ ಇರೋಬೋನು. ಹೌದಪ್ಪ. ಹೌದಪ್ಪ. ತಿಳಿದೋರು ಮದ್ವೆನೇ ಆಗೋದಿಲ್ಲ, ಆದೋರು ಮದ್ವೆನ ಒಪ್ಪೋದಿಲ್ಲ. ಹೌದಪ್ಪ. ಹೌದಪ್ಪ. ಚಿನ್ನದ ಚೂರಿ ತರ ಇದ್ದಂಗ್ ಕಣ್ಲ, ಹುಡುಗರು ಚಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹೌದಪ್ಪ. ಹೌದಪ್ಪ. ಒಂದೇ ಒಂದು ಮಾತು ಕೇಳಿ, ನೀವ್ ತಿಳ್ಕೊಂಡು ಎಲ್ರಾಗಿಯೂ ಹೇಳಿ. ಹೌದಪ್ಪ. ಹೌದಪ್ಪ. ಮದುವೆ ಅಂದ್ರೇನು? ಹೌದಪ್ಪ. ಸಿಹಿ ಇಲ್ಲದಿರೋ ಜೇನು? ಹೌದಪ್ಪ. ಪ್ರೀತಿ ಅಂದ್ರೇನು? ಹೌದಪ್ಪ. ಬೆಳಕಿರದ ಮೂನು? ಹೌದಪ್ಪ. ಇರೋದೊಂದೇ ಜನ್ಮ, ನೀವು ಚೆನ್ನಾಗಿರಿ. ಮದುವೆ ಆಗ್ಬಿಟ್ರೆ ನೀವು ಬನ್ನೂರ್ ಕುರಿ. ಹೌದಪ್ಪ. ಹೌದಪ್ಪ. ಇರೋದೊಂದೇ ಜನ್ಮ, ನೀವು ಚೆನ್ನಾಗಿರಿ. ಮದುವೆ ಆಗ್ಬಿಟ್ರೆ ನೀವು ಬಲಿಯ ಕುರಿ. ಹೌದಪ್ಪ. 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 ಹೌದಪ್ಪ.